ಕಿಚ್ಚು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಲ್ಲರೂ ಎಚ್ಚರವಾಗಿ. ನಗರದಲ್ಲಿ ತುಂಬಾನೇ ಕೋಲಾಹಲ ನಡೀತಾ ಇದೆ. ಕೋಬ್ರಾ ಗ್ಯಾಂಗ್ ಅಂತ ಎಂಟ್ರಿ ಆಗಿದೆ. ಅವರ ಕೈಯಲ್ಲಿ ಕೋಬ್ರಾದ ಸಿಂಬಲ್ ಇದೆ. ಅವರು ತುಂಬಾನೇ ಖತರ್ನಾಕ್ ಗ್ಯಾಂಗ್. ಏನಪ್ಪ ಸೈಕಲ್ ನ ಈ ರೀತಿ ಓಡಿಸ್ತೀಯಾ? ರೋಡ್ ನಲ್ಲಿ ಓಡಾಡೋರು ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ಸಾರಿ ಅಂಕಲ್, ನೀವು ಸಡನ್ ಆಗಿ ಎದುರುಗಡೆ ಬಂದ್ಬಿಟ್ರಿ, ಹಾಗಾಗಿ ನಾನು ನೋಡಕ್ಕಾಗಿಲ್ಲ. ಆದ್ರೆ ನಿಮ್ಗೇನು ಆಗಿಲ್ಲ ಅಲ್ವಾ? ಆ ಪೇಪರ್ನ ಕೊಡಿಲೆ. ಅಂಕಲ್, ನೀವ್ ಯಾಕೆ ಬ್ಯಾಂಕ್ದು ಎಲ್ಲ ಡೀಟೇಲ್ಸ್ ಬರ್ಕೊಳ್ತಾ ಇದ್ದೀರಾ? ಶಿವ, ಇದ್ರಲ್ಲಿ ಏನೋ ಎಡವಟ್ಟಿದೆ. ಇದೆಲ್ಲ ಏನು? ನೀವು ಬ್ಯಾಂಕ್ ಲೂಟಿ ಮಾಡಕ್ ನೋಡ್ತಿಲ್ಲ ತಾನೆ? ನೀವು ಯಾವ ಕೋಬ್ರಾ ಗ್ಯಾಂಗ್ ಇಂದನೂ ಬಂದಿಲ್ಲ ತಾನೆ? ಯಾಕಂದ್ರೆ ಕೈಯಲ್ಲಿ ಕೋಬ್ರಾ ಸಿಂಬಲ್ ಬೇರೆ ಇದೆ. ಮಗು, ನೀನು ತುಂಬಾನೇ ಬುದ್ಧಿವಂತ. ಶಾಕಾ ಕಾಕಾ, ಹಿಡ್ಕೊಳ್ಳಿ ಈ ಮಕ್ಕಳನ್ನ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಈ ಚಿಟ್ಟಲ್ಲಿ ವೇದಾ ಸಿಟಿಯ ಎಲ್ಲಾ ಬ್ಯಾಂಕ್ನ ಹೆಸರಿದೆ. ಇವರು ಒಂದು ದೊಡ್ಡ ಕಳ್ತನಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಈ ಚಿಟ್ನ ಲಡ್ಡು ಸಿಂಗ್ ಸರ್ ಕೊಡ್ಬೇಕು. ಅವರೆಲ್ಲ ಯಾರು ಅಂತ ಕಂಡು ಹಿಡಿದು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ? ಒಂದು ಮಗು ಹತ್ರ ಒದೆ ತಿನ್ಕೊಂಡ್ ಬಂದ್ರ? ಬಾಸ್, ಅವನು ನೋಡೋದಕ್ ಮಾತ್ರ ಮಗು ತರ ಇದ್ದಾನೆ. ಫೈಟಿಂಗ್ ಅಲ್ಲಿ ಅವನು ಮಾಸ್ಟರ್ ಬಾಸ್. ಮಾಸ್ಟರ್ ಬಾಸ್, ಅವನು ಸಖತ್ತಾಗಿ ಫೈಟ್ ಮಾಡ್ತಾನೆ. ಮೊದ್ಲು ಒದೆ ತಿನ್ಕೊಂಡ್ ಬಂದ್ಬಿಟ್ಟು ಅವನ್ನ ಹೊಗಳ್ತಾ ಇದೀಯ ಬೇರೆ. ಎಷ್ಟು ದೊಡ್ಡ ಫೈಟರ್ ಆದ್ರೂ ಪರವಾಗಿಲ್ಲ, ಏನೇ ಆಗ್ಲಿ ಅವನು ಮಗುನೇ ತಾನೆ. ನೀವು ನಿಮ್ಮ ಸೈಜ್ ಗಳನ್ನ ನೋಡ್ಕೊಳ್ಳಿ. ಮತ್ತೆ ಆ ಮಗು ನೋಡಿ, ನೀವುಗಳಂತೂ ನನ್ನ ಮಷೀನ್ ಹಾಳು ಮಾಡೋದಕ್ಕೆ ಅಂತಾನೆ ಪೂರ್ತಿ ಬಂದೋಬಸ್ತ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ ಅನ್ಸುತ್ತೆ. ಇವತ್ತು ನಾನೇ ಆ ಬ್ಯಾಂಕ್ಗೆ ಒಂದು ಗತಿ ಕಾಣಿಸ್ಬೇಕು ಅನ್ಸತ್ತೆ. ಇಲ್ಲಾಂದ್ರೆ ತುಂಬಾನೇ ಲೇಟ್ ಆಗ್ಬಿಡತ್ತೆ. ಶಿವ, ಆ ಕಳ್ರದು ಏನ್ ಪ್ಲಾನ್ ಅಂತ ಗೊತ್ತಿಲ್ಲ, ಆದ್ರೆ ಖಂಡಿತವಾಗ್ಲೂ ಖತರ್ನಾಕ್ ಗ್ಯಾಂಗ್ ಅದು. ನನ್ಗೂ ಕೂಡ ಹಾಗೆ ಅನ್ಸುತ್ತೆ. ಅವ್ರ ಚಿಟ್ನ ನಾನು ಲಡ್ಡು ಸಿಂಗ್ ಸರ್ಗೆ ಕೊಟ್ಟೆ. ಅವ್ರು ಏನಾದ್ರೂ ಮಾಡೇ ಮಾಡ್ತಾರೆ. ಅದಲ್ದೆ ನಾನೇನಾದ್ರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನ್ ಎಲ್ಲಾ ಬ್ಯಾಂಕು ಡಬಲ್ ಸೆಕ್ಯೂರಿಟಿ ಹಾಕ್ಬಿಡ್ತಿದ್ದೆ. ಏನ್ ಮಾತು ಹೇಳ್ದೆ ಶಿವ? ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮತ್ತೆ ನಿನ್ನ ಆಲೋಚನೆ ಒಂದೇ ಆಗಿರುತ್ತೆ. ಸೇಮ್ ಟು ಸೇಮ್. ಲಡ್ಡು ಸಿಂಗ್ ಸರ್, ನೀವು? ಅದು ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇದ್ನ, ಹಾಗೆ ನಿಮ್ಮನ್ ಭೇಟಿ ಮಾಡೋಣ ಅಂತ ಬಂದೆ. ಶಿವ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಕೋಬ್ರಾ ಗ್ಯಾಂಗ್ ನ ಹಿಡಿಯೋದಕ್ಕೆ ನಾನು ಸ್ಪೆಷಲ್ ಫೋರ್ಸ್ ನ ರೆಡಿ ಮಾಡಿದ್ದೀನಿ. ಮತ್ತೆ ನಾಳೆ ಬೆಳಿಗ್ಗೆ ಆ ಬ್ಯಾಂಕ್ಗೆ ಸೆಕ್ಯೂರಿಟಿನ ಡಬಲ್ ಮಾಡಿದ್ದೀನಿ. ನಾನು ಹೊರಡ್ತೀನಿ ಶಿವ. ನಾಳೆ ಭೇಟಿ ಆಗ್ತೀನಿ. ಸಾರ್ ಎದೊಳಿ ಸಾರ್, ಎದೊಳಿ. ಎಲ್ಲ ಬ್ಯಾಂಕ್ನಲ್ಲೂ ಒಂದೇ ಸಲ ಕಳ್ತನ ಆಗ್ತಾ ಇದೆ. ಎದೊಳಿ ಸಾರ್. ಜಯರಾಮ, ಬೆಳಿಗ್ಗೆಯಿಂದ ತುಂಬಾ ಸುಸ್ತಾಗಿದ್ದೀನಿ. ಅಲ್ರಾಮ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ.
ಒಂದೇ ಸಲಕ್ಕೆ ಎಲ್ಲಾ ಬ್ಯಾಂಕಲ್ಲೂ ಕಳ್ತನ ಹೇಗಾಗತ್ತೆ ಹೇಳು? ಅಲ್ರಾಮ್ನ ಬಂದ್ ಮಾಡಿ ನೀನ್ ಹೋಗಿ ಮಲ್ಕೋ. ನನಗಿವತ್ತಾಕೋ ತುಂಬಾ ನಿದ್ದೆ ಬರ್ತಿದೆ. ಆದ್ರೆ ಸರ್ ಒಂದ್ಸಲನಾದ್ರೂ ಚೆಕ್ ಮಾಡ್ಕೋಬಹುದಲ್ವಾ? ಜಯರಾಮ, ನೀನ್ ತುಂಬಾ ಆಲೋಚನೆ ಮಾಡ್ತೀಯಾ. ಇವತ್ತಿನ ತನಕ ಇತಿಹಾಸದಲ್ಲಿ ಯಾವತ್ತೂ ಈ ರೀತಿ ನಡೆದಿಲ್ಲ. ಒಂದೇ ನಗರದಲ್ಲಿ ಎಲ್ಲ ಬ್ಯಾಂಕು ಒಟ್ಟಿಗೆ ಕಳ್ತನ ಆಗಿರೋದು. ನನ್ನ ನಿದ್ದೆ ಹಾಳು ಮಾಡ್ಬೇಡ ಜಯರಾಮ, ಹೋಗಿ ಮಲ್ಗೋ. ವೇದಾ ಸಿಟಿಯಲ್ಲಿ ನಿನ್ನೆ ರಾತ್ರಿ ತುಂಬಾ ಗಾಬರಿ ಆಗುವಂತ ವಿಷಯ ಬೆಳಕಕ್ಕೆ ಬಂದಿದೆ. ಒಂದೇ ಬಾರಿ ವೇದಾ ಸಿಟಿಯ ಎಲ್ಲಾ ಬ್ಯಾಂಕುಗಳನ್ನು ಲೂಟಿಯಾಗಿದೆ. ಕಳ್ಳರು ಒಂದು ಬ್ಯಾಂಕು ಬಿಡದೆ ಎಲ್ಲ ಲೂಟಿ ಮಾಡಿದ್ದಾರೆ. ಆದ್ರೆ ಪೊಲೀಸ್ನವರು ಸುಮ್ಮನೆ ನೋಡ್ತಾ ಇದ್ದಾರೆ, ಪ್ರೇಕ್ಷಕರ ತರ. ಲಡ್ಡು ಸಿಂಗ್, ನಿಮ್ಮ ಏರಿಯಾದ ಎಲ್ಲಾ ಬ್ಯಾಂಕ್ಗಳು ಒಂದೇ ಬಾರಿ ಲೂಟಿಯಾಗಿದೆ. ಹೇಗೆ? ಎಲ್ಲ ಅಲಾರಾಮು ಹೊಡ್ಕೋತಿದ್ದಾಗ ನೀನು ಹೇಗ್ ಮಲ್ಕೊಂಡಿದ್ದೆ ಅಂತ ಹೇಳು ನನಗೆ. 24 ಗಂಟೆ ಟೈಮ್ ಕೊಡ್ತೀನಿ. ನೀನ್ ಅವ್ರನ್ನ ಹಿಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಕೆಲ್ಸ ಹೋಯ್ತು. ಡೋಂಟ್ ವರಿ ಸರ್, 24 ಗಂಟೆ ಯಾಕೆ, 12 ಗಂಟೆಲಿ ಎಲ್ಲಾ ಕಳ್ಳರನ್ನ ಹಿಡಿದು ಜೈಲಲ್ಲಿ ಹಾಕ್ತೀನಿ ನೋಡಿ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಈಗ ನೋಡಿ ನನ್ ಚಮತ್ಕಾರ. ದಯವಿಟ್ಟು ನನಗ್ ಸಹಾಯ ಮಾಡು. ಕಮಿಷನರ್ ಸರ್ ನನಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ನನ್ ಕೆಲ್ಸ ಹೋಗ್ಬಿಡತ್ತೆ. ಶಿವ, ನೀನ್ ನನಗ್ ಸಹಾಯ ಮಾಡ್ತೀಯಲ್ವಾ? ಎಸ್, ಈ ವಿಡಿಯೋನ ನೋಡಿ. ಶಿವ, ಎಲ್ಲ ಕಳ್ತನದಲ್ಲೂ ಒಂದೇ ಗಾಡಿ ಇದೆ. ಇದ್ರ ಅರ್ಥ ಕಳ್ತನ ಮಾಡಿರೋದಕ್ಕೆ ಇದೇ ಸಾಕ್ಷಿ. ನಾವು ಈ ಟ್ರಕ್ ಡ್ರೈವರ್ನ ಹಿಡಿದು ವಿಚಾರಿಸಿದ್ರೆ ಅವ್ರು ಕಳ್ತನನ ಎಲ್ಲಿ ಹೇಗ್ ಮಾಡ್ತಾರೆ ಅನ್ನೋ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಲಡ್ಡು ಸಿಂಗ್ ಸರ್, ಆ ಟ್ರಕ್ ಡ್ರೈವರ್ ನಿಮ್ಗೆ ಐ ವಿಟ್ನೆಸ್ ಅಲ್ಲ, ಆ ಗ್ಯಾಂಗ್ ನವನೇ ಆಗಿರಬಹುದು ಅಲ್ವಾ? ಅದಕ್ಕೆ ಎಲ್ಲಾ ಕಳ್ತನದಲ್ಲೂ ಹೊರಗಡೆ ನಿಂತಿದ್ದಾನೆ. ಕಳ್ಳ ಎಲ್ಲಾ ದುಡ್ಡನ್ನ ಅದ್ರೊಳಗಡೆ ಹಾಕೊಂಡು ತಗೊಂಡ್ ಹೋಗಿರ್ಬೋದು. ರೇವಾ, ನೀನ್ ಹೇಳಿದ್ದು ಸರಿಯಾಗೇ ಇದೆ. ನನ್ಗನ್ಸುತ್ತೆ ನಾನು ನಿಮ್ಮೆಲ್ಲರ IQ ಟೆಸ್ಟ್ ನ ಮಾಡ್ಬೇಕು ಅಂತ. ನಾನು ಮೊದಲನೇದಾಗಿ ಈ ಟ್ರಕ್ ಡ್ರೈವರ್ನ ವಿಚಾರಿಸ್ಬೇಕು. ಎಸ್ ಲಡ್ಡು ಸಿಂಗ್ ಸರ್, ಎಲ್ಲದಕ್ಕೂ ಮೊದಲು ನೀವು ಈ ಟ್ರಕ್ನ ಲೊಕೇಶನ್ ಕಂಡು ಹಿಡೀರಿ. ಇಷ್ಟೊಂದೆಲ್ಲ ದುಡ್ಡು ಕದ್ದು ಅವರು ಇಲ್ಲಿವರೆಗೂ ಇಲ್ಲಿ ಇರೋದಿಲ್ಲ. ಅವರು ಎಲ್ಲಾದ್ರೂ ಓಡ್ ಹೋಗಿರ್ತಾರೆ ಖಂಡಿತ. ಹಲೋ ಹಲೋ, ಲಡ್ಡು ಸಿಂಗ್ ಸ್ಪೀಕಿಂಗ್. ನಾರ್ತ್ ಚೆಕ್ ಪೋಸ್ಟ್ ವೈಟ್ ಮತ್ತೆ ಬ್ರೌನ್ ಕಲರ್ ಟ್ರಕ್ ಕಾಣೆಯಾಗಿದೆ. ಎಲ್ಲಿದೆ ಅಂತ ಗೊತ್ತಾ? ಏನು ಇಲ್ವಾ? ಹಲೋ, ಸೌತ್ ಚೆಕ್ ಪೋಸ್ಟ್ ಅಲ್ಲಿ ಏನಾದ್ರು? ಅಲ್ಲೂ ಇಲ್ವಾ? ಹೈವೇ ಚೆಕ್ ಪೋಸ್ಟ್ ಟ್ರಕ್ ಏನಾದ್ರು ಅಲ್ಲಿ? ಅಲ್ಲೂ ಇಲ್ವಾ? ಶಿವ, ಈ ಟ್ರಕ್ಕು ವೇದಾ ಸಿಟಿಯ ಯಾವುದೇ ಚೆಕ್ ಪೋಸ್ಟ್ ಇಂದನೂ ಹೊರಗಡೆ ಹೋಗಿಲ್ಲ ಅಂತೆ. ಈಗೇನ್ ಮಾಡೋದು? ಲಡ್ಡು ಸಿಂಗ್ ಸರ್, ಇಲ್ ನೋಡಿ, ಆ ಟ್ರಕ್ಕು ಮಾರ್ಕೆಟ್ ದಾರಿನ ಹಿಡಿದು ಆ ಕಡೆ ಔಟರ್ ರೋಡ್ ಕಡೆಯಿಂದ ಹೋಗ್ತಾ ಇದೆ. ಮತ್ತೆ ಇದು ಚೆಕ್ ಪೋಸ್ಟ್ ಕಡೆ ಹೋಗೇ ಇಲ್ಲ. ಅಂದ್ರೆ ಅವನು ಸಿಟಿಯಿಂದ ಹೊರಗೆ ಕಾಡ್ ಮಧ್ಯ ಇರಬಹುದು. ಸರಿಯಾಗಿ ಹೇಳ್ದೆ ರೇವಾ, ನಡೀರಿ ನಾವ್ ಅಲ್ಲಿಗೆ ಹೋಗೋಣ. ಶಿವ, ನಾನು ಕೂಡ ಇದನ್ನೇ ಯೋಚಿಸ್ತಾ ಇದ್ದೆ. ನೀನ್ ಚಿಂತೆ ಮಾಡಬೇಡ. ಈಗ ಈ ಕೇಸು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರ ಕೈಯಲ್ಲಿ ಸಿಕ್ಕಾಕೊಂಡಿದೆ. ನಾನು ಈ ಕೇಸ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡ್ತೀನಿ. ಚಿಟ್ಕೆ ಹೊಡೆಯೋದ್ರಲ್ಲಿ ಬಾಸ್ ಬಾಸ್, ಪೊಲೀಸ್ನ ಎಲ್ಲಾ ಬೇಟಾಲೇನು ನಮ್ ಕಡೆನೆ ಬರ್ತಾ ಇದೆ. ಅವ್ರನ್ನ ಹೊರಗಡೆನೆ ತಡೀರಿ. ರಾಕೆಟ್ ಫೈರಿಂಗ್ ಮಾಡಿ, ಫೈರ್ ಮಾಡಿ.
ರಾಕೆಟ್ ನ ಮಳೆ ಎಲ್ಲಿಂದ ಬರ್ತಾ ಇದೆ? ಎಲ್ರು ಬೇಗ ಕಾಡಿಂದ ಆಚೆ ನಡೀರಿ, ಬೇಗ ಬೇಗ ನಡೀರಿ, ಫಾಸ್ಟ್. ಈಗ ನಾವು ಸೇಫ್ ಆಗಿದ್ದೀವಿ, ನಮ್ಮನ್ನೇನು ಮಾಡಕ್ಕಾಗಲ್ಲ. ಇದ್ರ ಅರ್ಥ ಆ ಕಳ್ರ ಗ್ಯಾಂಗು ಇದೇ ಕಾಡಲ್ಲಿದೆ. ಬೇಗ ನಡೀರಿ, ಬೇಗ ಹುಡುಕಿ. ಈ ಗ್ಯಾಂಗು ಚಿಕ್ಕ ಪುಟ್ಟ ಕಳ್ಳರುಗಳದಲ್ಲ. ಇವ್ರ ಹತ್ರ ಬಾಂಬ್, ರಾಕೆಟ್ಸ್ ಎಲ್ಲ ಇವೆ. ಮತ್ತೆ ರಿಸ್ಕ್ ಕೂಡ ಚಿಕ್ಕ ಪುಟ್ಟದಲ್ಲ. ಕಮಾನ್ ಫ್ರೆಂಡ್ಸ್, ಎಲ್ರು ಹೋಗೋಣ. ಯಾವುದೇ ಕಾರಣಕ್ಕೂ ಪೊಲೀಸ್ನವರು ನಮ್ಮ ಹತ್ರದ ಗಂಟ ಬರಲೇಬಾರ್ದು. ಗೈಡೆಡ್ ಮಿಸೈಲ್ನ ಫೈರ್ ಮಾಡಿ. ಏನಾದ್ರೂ ಮಾಡು, ಬೇಗ ಫೈರ್ ಮಾಡು, ಬೇಗ ಏನಾದ್ರೂ ಮಾಡು ಜಯರಾಮ. ಸರ್, ನನ್ನ ಹತ್ರ ನನ್ನ ರಿವಾಲ್ವರ್ ಮಾತ್ರ ಇದೆ, ಮತ್ತೆ ಅದರಲ್ಲಿ ಒಂದು ಗುಂಡು ಕೂಡ ಇಲ್ಲ. ಅಯ್ಯೋ, ಎಲ್ಲ ಮಿಸೈಲ್ಸ್ಗಳು ನನ್ ಬೆನ್ ಹಿಂದೆ ಯಾಕೆ ಬಿದ್ದಿವೆ? ಬದ್ಕೊಂಡ್ಬಿಟ್ಟೆ, ಬದ್ಕೊಂಡ್ಬಿಟ್ಟೆ. ಅಯ್ಯೋ, ಇದೇನಿದು? ಸಡನ್ ಆಗಿ ನನ್ನ ಸ್ಪೀಡ್ ಕೂಡ ಹೆಚ್ಚಾಗೋಯ್ತು. ಹಲೋ ಶಿವ, ಕಾಡ್ನಲ್ಲಿ ತುಂಬಾ ಅಪಾಯಕಾರಿ ಇದೆ. ಎಲ್ಲ ರಾಕೆಟ್ಗಳು ಫೈರ್ ಆಗ್ತಾ ಇವೆ, ಮತ್ತೆ ನಾನು ಕೂಡ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದೀನಿ. ಲಡ್ಡು ಸಿಂಗ್ ಸರ್, ನೀವು ನಿಜವಾಗ್ಲೂ ಆಕಾಶದಲ್ಲಿ ಹಾರಾಡ್ತಿದ್ದೀರಾ. ಸ್ವಲ್ಪ ಕೆಳಗ್ ನೋಡಿ ನೀವು. ಅಯ್ಯೋ, ನಾನು ಆಕಾಶದಲ್ಲಿ ಮಿಸೈಲ್ಸ್ ಮೇಲೆ ಹಾರ್ತಾ ಇದ್ದೀನಿ. ಶಿವ, ಏನಾದ್ರೂ ಮಾಡು, ನನಗೆ ಮಿಸೈಲ್ ಜೊತೆ ಹಾರೋದಕ್ಕೆ ಇಷ್ಟ ಇಲ್ಲ. ಏನಾದ್ರೂ ಮಾಡು ಶಿವ. ಲಡ್ಡು ಸಿಂಗ್ ಸರ್, ನೀವು ನಿಮ್ ಫೋರ್ಸ್ನ ರೆಡಿಯಾಗಿ ಇಟ್ಕೊಳ್ಳಿ. ನಾನು ಕಾಡ್ ಒಳಗಡೆ ಹೋಗ್ತಾ ಇದ್ದೀನಿ. ಬಾಸ್, ಈ ಮಗುನೇ ಅವನು ನಮ್ಗೆ ಹೊಡೆದಿದ್ನಲ್ಲ ಅವನು. ಏನು ಈ ಮಗುನ? ಎಲ್ರು ಹೊರಗಡೆ ನಡೀರಿ, ನೋಡೋಣ ಈ ಮಗುವಲ್ಲಿ ಅಂತ ತಾಕತ್ತೇನಿದೆ ಅಂತ. ಹೊಡ್ಸ್ಕೊಂಡ್ ಬಂದಿದ್ದೀರಲ್ಲ ನೀವು. ಇಷ್ಟು ಪುಟ್ಟ ಮಗು ಹತ್ರ ಒದೆ ತಿನ್ಕೊಂಡ್ ಬಂದ್ರ ನೀವೆಲ್ಲ? ಮಗು ಅಂತ ಕರಿಬೇಡಿ ಅಂಕಲ್. ಬಾಸ್ಗಂತೂ ಇವಾಗ ಒದೆ ಬೀಳುತ್ತೆ. ನಾವ್ಯಾಕೆ ತಿರ್ಗಾ ಒದೆ ತಿನ್ಬೇಕು? ಓಡು ಇಲ್ಲಿಂದ. ಶಿವ, ಶಿವ ಅಂತ ನನ್ನ ಹೆಸರು. ಬಾಸ್, ಈ ಹುಡುಗನ ನೀವು ಬಿಡಬೇಡಿ. ತುಂಬಾನೇ ದುರಾಂಕಾರದಲ್ಲಿ ಮೆರಿತಾನೆ ಇವನು. ಇವನ ಮೂಳೆಗಳನ್ನೆಲ್ಲ ನೀವು ಮುರಿದು ಬಿಡಿ. ನಾನು ಅವನ ಮೂಳೆ ಮುರಿತಾ ಇದ್ರೆ ನೀವೆಲ್ರೂ ನನ್ನ ಮುಖ ನೋಡ್ಕೊಂಡು ನಿಂತಿರ್ತೀರಾ ಏನೋ? ಹೊಡಿರಿ ಅವನ್ನ. ಬೇಗ ಓಡು.
ಅಯ್ಯೋ ಎಲ್ಲ ಮಿಸೈಲ್ಸ್ಗಳು ನನ್ ಬೆನ್ನಿಂದ ಯಾಕೆ ಬಿದ್ದಿವೆ? ಈಗ ನೋಡು, ನೀನು ನನ್ನ ದಾರಿಗೆ ಬಂದಿದೀಯ. ಮಗು ಅಂತ ಹೇಳ್ಬಾರ್ದಂತ, ಇದನ್ನೇ ತಾನೇ ಹೇಳಿದ್ದು. ತಗೋ ಹೇಳ್ತೀನಿ, ಮಗು ಮಗು ಮಗು. ಏನ್ ಮಾಡ್ಕೋತೀಯ? ಭವಾನಿ ಸಿಂಗ್ನ ಭಾವನೆ ಜೊತೆ ಆಟ ಆಡಿದ್ರೆ ಅವನ ಕ್ರೋಧನ ಎದುರಿಸ್ಬೇಕಾಗತ್ತೆ, ಗೊತ್ತಾಯ್ತಾ? ಬಾಯ್ ಬಾಯ್ ಮಗು. ಅಲ್ಲಿ ನೋಡಿ, ಹೋಗ್ತಾ ಇದ್ದಾನೆ ನಿಮ್ಮ ಶಿವ. ನೀವೆಲ್ರೂ ಆ ಮಗು ಹತ್ರ ಒದೆ ತಿನ್ಕೊಂಡ್ ಬಂದ್ರಿ. ಈಗ ನೋಡ್ತಾ ಇರಿ, ನನ್ನ ಮಿಸೈಲ್ ತುಂಬಾ ಎತ್ತರ ಕರ್ಕೊಂಡು ಹೋಗಿ ಅವನನ್ನ ಢಮಾರ್ ಅನ್ಸುತ್ತೆ. ಬಾಸ್, ಮೇಲ್ಗಡೆ ನೋಡಿ, ಆ ಮಗು. ಅಲ್ಲಲ್ಲ, ಆ ಶಿವ ಮತ್ತೆ ಬರ್ತಿದ್ದಾನೆ. ನಾವಂತೂ ಅವನನ್ನ ಕಟ್ಟಿದೀವಿ ಅಲ್ವಾ, ಅವನಿಗೆ ಬಿಡಿಸ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಬಾಸ್, ಇದು ಅವನ ವಿಶೇಷತೆ. ಶಿವ ಸೇರ್ಗೆ ಸವಾ ಸೇರು. ನೋಡೋದಕ್ಕೆ ಚಿಕ್ಕವನಾಗಿರ್ಬೋದು, ಆದ್ರೆ ಮಾಡೋ ಕೆಲಸ ಎಲ್ಲ ದೊಡ್ಡದು. ಶಿವನ್ನ ಹೊಗಳೋದನ್ನ ನಿಲ್ಲಿಸ್ತೀಯಾ? ಸ್ವಲ್ಪ ಅವನನ್ನ ನೋಡ್ತಾ ಇರೋ. ಆ ಮಿಸೈಲ್ ಜೊತೆ ಅವನು ಕೂಡ ಢಮಾರ್ ಅನ್ಬಿಡ್ತಾನೆ. ಭವಾನಿ ಸಿಂಗ್, you were under arrest. ಅಂಕಲ್, ಎಲ್ಲಾ ಮಿಸೈಲ್ಸ್ ಖಾಲಿ ಆಯ್ತಾ ಇಲ್ಲ ಇನ್ನೂ ಯಾವ್ದಾದ್ರೂ ಇದೆಯಾ? ಇನ್ನು ಮಿಸೈಲ್ಸ್ ಉಳ್ಕೊಂಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಒಬ್ಬ ಮಗು ಮಿಸೈಲ್ಗೆ ಚೆಕ್ ಮಾಡಿಸ್ತಾನೆ ಅಂದ್ರೆ ನಾವೆಲ್ಲ ಏನ್ ಮಾಡಕ್ಕಾಗತ್ತೆ? ಇಷ್ಟಕ್ಕೆ ಸುಸ್ತಾಗ್ಬಿಟ್ಯಾ? ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳರು ಬ್ಯಾಂಕ್ ಲೂಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಆಗ ಜನ ಹೇಳ್ತಾರೆ, ಬ್ಯಾಂಕ್ ಲೂಟಿ ಮಾಡ್ಬಿಡಿ, ಶಿವ ಬಂದ್ಬಿಡ್ತಾನೆ. ಅದು ನಿನ್ಗೂ ಗೊತ್ತು ಶಿವ. ಕಮಿಷನರ್ಸ್ ಅವರು ಕಳ್ಳರನ್ನ ಹಿಡಿಯೋದಕ್ಕೆ 24 ಗಂಟೆ ಟೈಮ್ ಕೊಟ್ಟಿದ್ರು. ಇನ್ನು 10 ಗಂಟೆ ಬಾಕಿ ಇದೆ. ಈಗ ಇವರೆಲ್ಲರನ್ನೂ ಹಿಡ್ಕೊಂಡು ಹೋಗ್ತೇನೆ. ಅಯ್ಯೋ, ನನ್ನನ್ನಲ್ಲ, ಇವ್ರನ್ನ ಹಿಡ್ಕೊಂಡು ಹೋಗ್ಬೇಕು. ಸಖತ್ತಾಗಿತ್ತು. ವಾವ್. ಹಲೋ ಎವ್ರಿವನ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನನ್ನ ಕಣ್ಣುಗಳನ್ನ ನೋಡಿ. ಈಗ ನಿಮ್ಮ ದುಡ್ಡು, ಒಡವೆ, ಬೆಲೆ ಬಾಳೋ ವಸ್ತುನೆಲ್ಲ ನನ್ನ ವಶ ಮಾಡಿ. ಅರ್ಥ ಆಯ್ತಾ?
ಲೈನ್ ನಲ್ಲಿ ಬನ್ನಿ, ಬೇಗ ಬೇಗ. ಎಲ್ಲ ನನಗೆ ಕೊಟ್ಬಿಡಿ ಮತ್ತೆ ಮಾರ್ತ್ ಹೋಗ್ಬಿಡಿ. ನನ್ನನ್ನ ನೋಡ್ದೆ ಅನ್ನೋದನ್ನೇ ನೀವೆಲ್ಲ ಮಾರ್ತ್ ಹೋಗ್ಬಿಡಿ. ಸರಿ, 3 ಸೆಕೆಂಡ್ಗಳ ನಂತರ ನೀವೆಲ್ರೂ ಮರ್ತು ಹೋಗ್ಬಿಡ್ತೀರಾ ನಿಮ್ಮ ಹತ್ರ ಏನಾಗಿದೆ ಅಂತ. ಬಾಯ್ ಬಾಯ್. ಶಿವ, ಇಲ್ಲೊಂದ್ ದೊಡ್ಡ ಕಳ್ತನ ಹೋಗಿದೆ. ಜನರು ಟೆನ್ಷನ್ ನಲ್ಲಿದ್ದಾರೆ. ಬೇಗ ಬಾ. ಯಾರೋ ಸ್ವಲ್ಪ ಹೊತ್ತಿನ ಮೊದಲು ಬಂದು ನಮ್ ಪರ್ಸ್ ಎಲ್ಲ ಕತ್ಕೊಂಡು ಹೋಗ್ಬಿಟ್ರು. ಆದ್ರೆ ಹೇಗೆ ಅನ್ನೋದು ಮಾತ್ರ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಹತ್ರ ಇದ್ದ ಹಣ ವಸ್ತು ಎಲ್ಲ ಹೋಯ್ತು. ಏ ಮಗು, ದಾರಿ ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಮೊದ್ಲು ಕಳ್ತನ ಮಾಡಿರೋ ಮಾಲ್ನೆಲ್ಲ ವಾಪಸ್ ಕೊಡಿ. ಕಳ್ಳತನದ ವಸ್ತುಗಳನ್ನ ಕೊಡ್ಬೇಕಾ? ನನಗನ್ಸುತ್ತೆ ನೀನು ಕಳ್ತನ ಮಾಡೋದನ್ನ ನೋಡ್ಬೇಟೆ ಅಂತ. ನಾನ್ ಕೊಡೋದಿಲ್ಲ. ಈಗ ನೀನ್ ನಿನ್ನ ವಸ್ತುಗಳನ್ನ ಕೊಡ್ತೀಯ ಮಗು? ಶಿವ, ಶಿವ ಅಂತ ನನ್ನ ಹೆಸರು. ಹ್ಯಾಂಡ್ಸ್ ಅಪ್, ಯು ಆರ್ ಅಂಡರ್ ಅರೆಸ್ಟ್. ವೆರಿ ಗುಡ್ ಶಿವ, ವೆರಿ ಗುಡ್. ಇವನು ನನ್ ಬೇಟೆ, ನನ್ ಬೇಟೆ. ನನ್ನ ಕಣ್ಣೊಳಗಡೆ ಮಣ್ಣು ಸೇರ್ಕೊಂಡ್ಬಿಟ್ಟಿದೆ. ನನಗೆ ಕಾಣ್ತಾನೆ ಇಲ್ಲ. ಈಗ ಹಿಪ್ನೋಟೈಸ್ ಹೇಗೆ ಮಾಡಲಿ? ಇನ್ನು ಓಡಲೇಬೇಕು. ಸಾರಿ, ನಾನು ಜಾಸ್ತಿನೇ ಮಾಡಿಬಿಟ್ಟೆ. ನಾನು ಕಳ್ತನ ಮಾಡಿದ ಮಾಲು ತಗೊಳ್ಳಿ. ಅಯ್ಯೋ, ಇದೇನಿದು? ಶಿವ, ನಂಗೇನೂ ಕಾಣಿಸ್ತಿಲ್ಲ. ನನ್ಗೂ ಕೂಡ ಏನು ಕಾಣಿಸ್ತಾ ಇಲ್ಲ. ಓ ನೋ, ಅವನು ಚಮಕ್ ಕೊಟ್ಟು ಓಡ್ ಹೋದ. ಅಯ್ಯೋ, ನಾನ್ ಅವನಿಗೆ ಹೇಗ್ ಹೊಡೆದೆ ಅಂದ್ರೆ ಅವನ್ ಅದನ್ನ ತಡ್ಕೊಳ್ಳಿಲ್ಲ. ಆ ಹೊಡ್ತಕ್ ಅವನ್ ಎಲ್ಲಿ ಹೋದ ಅಂತಲೇ ಗೊತ್ತಾಗಿಲ್ಲ. ಖಂಡಿತ ಅವನ್ ಕತ್ಕೊಂಡು ಹೋಗಿರೋ ವಸ್ತುಗಳನ್ನ ವಾಪಸ್ ತರ್ತೀನಿ. ಯಾರು ಕೂಡ ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ತುಂಬಾ ಹೊಗಳ್ಕೊತಾನೆ. ನನಗೆ ಇವನು ಹೊಡಿತಾನ. ಈಗ ನಾನು ಕಳ್ತನದ ಜೊತೆ ಈ ಲಡ್ಡು ಸಿಂಗ್ನ ಒಂದು ಕೈ ನೋಡ್ಕೋಬೇಕು ಅನ್ಸತ್ತೆ. ಈಗ ಯಾವ ಕಳ್ಳ ಬರ್ತಾನೆ ಅಂತ ನಾನು ನೋಡ್ತೀನಿ. ಲಡ್ಡು ಸಿಂಗ್ ಏರಿಯಾದಲ್ಲಿ ಯಾರು ಕಳ್ತನ ಮಾಡಿ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಯಾರು ಕೂಡ. ನೋ ಒನ್. ಆ ಹುಡುಗನಿಂದ ನನ್ನ ಎಲ್ಲಾ ಪ್ಲಾನು ಹಾಳಾಗಿ ಹೋಯ್ತು. ಇನ್ನ ರೀತಿ ಆಗೋದಕ್ಕೆ ಬಿಡಲ್ಲ. ಓ, ಈ ಇನ್ಸ್ಪೆಕ್ಟರ್ ಟಿವಿಲಿ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾ ಇದ್ದಲ್ವಾ? ಯಾರಂತ ಕಂಡು ಹಿಡಿತೀನಿ. ಹಲೋ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರೇ. ಅಯ್ಯೋ, ನೀನು ಅದೇ ಮ್ಯಾಜಿಷಿಯನ್ ಅಲ್ವಾ? ಎಸ್, ನಾನು ಅದೇ ಮಜಿಷಿಯನ್. ಇಲ್ಲಿ ನೋಡಿ,
ಇಲ್ಲಿ ನೋಡಿ, ನಾನು ಕಳ್ತನ ಮಾಡಿ ಹೋದ್ಮೇಲೆ ನೀವ್ ಹೇಳ್ತೀರಾ ನಾನೇ ಕಳ್ತನ ಮಾಡಿದ್ದು ಅಂತ. ಎಲ್ಲ ವಸ್ತುಗಳು ನನ್ನ ಹತ್ರನೇ ಇದೆ ಅಂತ ಹೇಳ್ಬೇಕು. ನಾನು ಯಾರಿಗೂ ಏನೂ ಕೊಡೋದಿಲ್ಲ, ಎಲ್ಲ ನನ್ನ ಹತ್ರನೇ ಇದೆ. ಸರಿನಾ? ಸರಿ. ಹಲೋ, ಎಲ್ರು ಈ ಕಡೆ ನೋಡಿ, ಈ ಕಡೆ ನೋಡಿ. ನಾನು ಎಲ್ಲರ ವಸ್ತುಗಳನ್ನ ವಾಪಸ್ ಕೊಡಕ್ ಬಂದಿದ್ದೀನಿ. ಎಲ್ರು ಲೈನಲ್ಲಿ ನಿಂತ್ಕೊಳ್ಳಿ. ಹಾ, ಈಗ ನಿಮ್ಮ ಎಲ್ಲ ವಸ್ತುಗಳನ್ನ ಇಲ್ಲಿ ಕೊಡಿ. 3 ಸೆಕೆಂಡ್ಗಳ ನಂತರ ನೀವೆಲ್ರೂ ಮರೆತು ಹೋಗ್ತೀರಾ. ನನ್ ದುಡ್ಡು ಲಡ್ಡು ಸಿಂಗ್ ಅವರೇ, ನಮ್ಮ ವಸ್ತುಗಳೆಲ್ಲ ಕಳ್ತನ ಆಗೋಗಿದೆ. ಆಹಾ, ನಿಮ್ಮೆಲ್ಲರ ವಸ್ತುಗಳನ್ನ ನಾನೇ ಕದ್ದಿದ್ದೀನಿ. ನಾನ್ ನಿಮ್ ವಸ್ತುಗಳನ್ನ ವಾಪಸ್ ಕೊಡೋದಿಲ್ಲ. ಎಲ್ಲವೂ ನನ್ನ ಹತ್ರನೇ ಇದೆ. ಯೋನೇ ಅವನು, ಹಿಡ್ಕೊಳ್ಳಿ ಅವನ್ನ. ಬಿಡ್ಬೇಡಿ. ನೀವೆಲ್ಲರೂ ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ? ನಾನು ಯಾವಾಗ ಯಾರ ವಸ್ತುಗಳನ್ನ ಕದ್ದಿದ್ದೀನಿ ನನ್ಗೇನು ಅರ್ಥನೇ ಆಗ್ತಿಲ್ಲ. ಸಡನ್ ಆಗಿ ಜನರೆಲ್ಲ ಬಂದು ನನ್ನನ್ನು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಅವ್ರು ಯಾಕೆ ಹೊಡಿತಾ ಇದ್ದಾರೆ ನನಗೇನು ಅರ್ಥ ಆಗ್ಲಿಲ್ಲ. ಎಲ್ರು ಮಾತಾಡ್ಕೋತಾ ಇದ್ರು ನಾನೇ ಕಳ್ತನ ಮಾಡಿದೀನಿ ಅಂತ ನನಗೆ ಹೊಡಿತಾ ಇದ್ರು. ನೀವು ಎಲ್ಲರ ಮುಂದೆನೂ ಕಳ್ಳ ಅಂತ ಹೇಳ್ಕೊಂಡಿದ್ದೀರಾ, ಅದರಿಂದಾನೇ ದಾರಿ ಇಲ್ಲದೆ ನಿಮ್ಮನ್ನ ಜೈಲೊಳಗಡೆ ಹಾಕಿದ್ದೀನಿ ನಾನು ಸಾರ್. ಇದೇಗ್ ಸಾಧ್ಯ? ಯಾರು ಕಳ್ತನ ಆದ್ರೂ ಅವ್ರಿಗೆ ಗೊತ್ತಿಲ್ಲ, ಮತ್ತೆ ಲಡ್ಡು ಸಿಂಗ್ ಸರ್ ಏನಂದ್ರು ಅಂತ ಅವ್ರಿಗೂ ಗೊತ್ತಿಲ್ಲ. ಏನ್ ನಡೀತಿದೆ ಇಲ್ಲಿ? ಶಿವ, ನಂಗೆ ಹೊಟ್ಟೆ ಹಸಿತಿದೆ, ನಾನ್ ಏನಾದ್ರೂ ಸ್ವಲ್ಪ ತಿನ್ಕೊಂಡ್ ಬರ್ತೀನಿ. ಹಾ ಹೌದು, ನನ್ಗೂ ಸ್ವಲ್ಪ ಹೊಟ್ಟೆ ಹಸಿತಿದೆ. ಬಾ ಹೊರಗೋಗಿ ಏನಾದ್ರೂ ತಿಂದ್ ಬರೋಣ. ಓಕೆ, ನೀವು ಹೋಗಿರಿ, ನಾನ್ ಬರ್ತೀನಿ. ಇವನು ಅದೇ ಕಳ್ಳ. ಹೌದು ಮಕ್ಕಳೇ, ನಾನು ಅದೇ ಕಳ್ಳ. ನಾವೆಲ್ಲ ಶಿವನ್ ಗೆಳೆಯರು. ನನ್ನ ಹೆಸರು ಯುಡಿ, ಇವನು ಆದಿ, ಮತ್ತೆ ಇವಳು ರೇವಾ. ಇವತ್ತು ನೀವು ಜೈಲಿಗೆ ಹೋಗ್ತೀರಾ. ಈಗ್ಲೇ ಶಿವಾನ್ ಕರಿತೀನಿ. ಮಕ್ಕಳೇ, ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನನ್ನ ಕಣ್ಣುಗಳನ್ನ ನೋಡಿ. ನೀನು ಆದಿ ಅಲ್ಲ, ರೇವಾ. ಹೌದು, ನಾನ್ ರೇವಾ. ನೀನು ರೇವಾ ಅಲ್ಲ, ಆದಿ. ಹಾ, ನಾನು ಆದಿ. ನೀನು ಯುಡಿ ಅಲ್ಲ, ಶಿವ. ನಾನು ಶಿವ. ಹೌದು. ಅಲ್ಲಿ ನೋಡು, ಆ ಹುಡುಗ ಪೊಲೀಸ್ ಸ್ಟೇಷನ್ ಇಂದ ಬರ್ತಾ ಇದ್ದಾನಲ್ಲ, ಅವನು ಕಳ್ಳ. ಈಗ ನೀನು ಶಿವ. ಹೋಗಿ ನೀನವನ್ಗೆ ಸರಿಯಾಗಿ ಬುದ್ಧಿ ಕಲ್ಸು. ಬಾಯ್ ಬಾಯ್ ಮಗು. ಮಗು ಅಂತ ಅನ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಯ್ಯೋ ಯುಡಿ, ನಿನಗೇನಾಯ್ತು? ನಾನ್ ಯಾವಾಗ ನಿನ್ನ ಮಗು ಅಂತ ಕರೆದೆ? ಶಿವ ಅಂತ ನನ್ನ ಹೆಸರು. ಅಯ್ಯೋ ಯುಡಿ, ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ಇವನ್ನ ಯಾರಾದ್ರೂ ತಡೀರಿ, ಇವನು ಹುಚ್ಚಾಗೋಗಿದ್ದಾನೆ ಅಂತ ಅನ್ಸ್ತಿದೆ ನನ್ಗೆ. ನಾನು ಇವನ್ನ ಹೇಗ್ ನಿಲ್ಸಕ್ಕಾಗುತ್ತೆ? ನಾನು ರೇವಾ, ಆದಿ ಅಲ್ಲ. ಒಂದ್ಸಲ ನಮ್ಮೂರಲ್ಲಿ ಏನಾಗಿತ್ತಂದ್ರೆ, ಒಬ್ಬ ಕಳ್ಳ ಬಂದಿದ್ದ. ಆಮೇಲೆ ನಾನು ಅವನ್ಗೆ ಸರಿಯಾಗಿ ಕೊಟ್ಟೆ. ಆಮೇಲೆ ಏನಾಯ್ತು ಗೊತ್ತಿದ್ಯಾ ನಿಂಗೆ? ಅಯ್ಯೋ ರೇವಾ, ಈಗ ನಿನಗೇನಾಯ್ತು?
ಏನಕ್ಕೆ ನೀವು ಉಲ್ಟಾ ಪಲ್ಟಾ ಆಡ್ತಿದ್ದೀರಾ? ಯಾರು ಯಾರು ನಾನು ಯಾರು? ಶಿವ ಶಿವ ನನ್ಗೆ ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ಏನಿಲ್ಲ, ಏನೂ ಇಲ್ಲ. ನೀನು ಇಲ್ಲಿ ನಿಂತ್ಕೋ ಬಾ. ಏನಾಯ್ತು? ಏನಾದ್ರೂ ಆಯ್ತಾ? ಒಂದ್ಸಲ ನಮ್ಮೂರಲ್ಲೂ ಒಬ್ಬ ಜಾದೂಗರ್ ಬಂದಿದ್ದ. ಅವನು ಎಲ್ಲಾರ್ನು ಹಿಪ್ನೋಟೈಸ್ ಮಾಡ್ಬಿಟ್ಟ. ಆಮೇಲೆ ನಿಮ್ ಚಿನ್ನ ಬಂಗಾರ ಎಲ್ಲಾರ್ನು ಕೊಡಿ ಅಂತ ಹೇಳ್ಬಿಟ್ಟ. ಆಮೇಲೆ ನೀವು ನೋಡ್ಬೇಕಾಗಿತ್ತು ನಾನು ಅವ್ನ್ಗೆ ಹೆಂಗ್ ಹೊಡ್ದೆ ಹೀಗೆ ನೋಡ್ತಾ ಇರು ನೀನು. ವಾ, ಏನ್ ಐಡಿಯಾ ಕೊಟ್ಟಿದ್ಯಲ್ವಾ ನೀನು. ಶಿವ, ಇವನು ಹಿಪ್ನೋಟಿಸಂ ಬಗ್ಗೆ ಮಾತಾಡ್ತಿದ್ದಾನೆ. ಆ ಮೆಜಿಷಿಯನ್ ಕೂಡ ನಮ್ಗೆ ಹಿಪ್ನೋಟೈಸ್ ಮಾಡಿರಬಹುದು. ಹಾ, ಅವನು ಹಿಪ್ನೋಟೈಸೇ ಮಾಡೋದು. ಅವನು ಎಲ್ಲರನ್ನೂ ಹಿಪ್ನೋಟೈಸ್ ಮಾಡ್ತಾನೆ, ಮತ್ತೆ ಯಾರಿಗೇನಾಗಿದೆ ಅಂತ ಗೊತ್ತಿರೋದಿಲ್ಲ. ನೋಡಿ, ನಿಮ್ಗೂ ಕೂಡ ಏನು ನೆನ್ಪಿರ್ಲಿಲ್ಲ. ಓ, ಅದಕ್ಕೆ ಲಡ್ಡು ಸಿಂಗ್ ಸರು ತಾವೇ ಕಳ್ಳ ಅಂತ ಹೇಳಿ ಎಲ್ಲರ ಕೈಲಿ ಹೊಡೆಸ್ಕೊಂಡಿರೋದು. ಹಾ, ಮತ್ತೆ ಎಲ್ಲಾ ಜನನು ಅವ್ರ ಐಟಮ್ನ ಅವನು ಕೊಟ್ಬಿಡೋದು. ಮತ್ತೆ ಅವ್ರಿಗೇನು ನೆನ್ಪೇ ಇರೋದಿಲ್ಲ. ನೋಡಿ, ಇನ್ನೊಂದ್ಸಲ ಅವನೇನಾದ್ರೂ ಎದುರುಗಡೆ ಸಿಕ್ಕಿದ್ರೆ ನೀವು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಹೋಗ್ಬೇಡಿ, ಇಲ್ಲಾಂದ್ರೆ ಹಿಪ್ನೋಟೈಸ್ ಆಗೋಗ್ತೀರಾ. ನೀವು ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಅವನೊಬ್ಬ ಜಾದೂಗಾರ. ಅವನು ಎಲ್ರನ್ನೂ ಹಿಪ್ನೋಟೈಸ್ ಮಾಡ್ತಿದ್ದಾನೆ. ನಾನು ಅವನ್ನ ನಾಳೆ ಒಳಗೆ ಹಿಡ್ದಾಕ್ತೀನಿ. ಇದು ಲಡ್ಡು ಸಿಂಗ್ ಮಾಡೋ ಚಾಲೆಂಜು, ಪಕ್ಕ ಚಾಲೆಂಜು. ನಾನೀಗ ಒಂದು ಸೀಕ್ರೆಟ್ ಜಾಗಕ್ಕೆ ಹೋಗ್ತೀನಿ. ಅಲ್ಲಿ ಹೋಗಿ ಅವನ್ನ ಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡ್ತೀನಿ. ಆ ಪ್ಲಾನ್ ಪ್ರಕಾರ ಅವನ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ಹಿಡ್ದು ಹಾಕ್ತೀನಿ. ಹೌದಾ? ಇವನು ನನ್ನ ಚುಟ್ಕೀಲಿ ಹಿಡ್ಕೋತಾನಂತ ತುಂಬಾನೇ ಹೊಗಳ್ಕೋತಾ ಇದ್ದಾನೆ. ನೋಡ್ಕೋತೀನಿ ಆ ಲಡ್ಡು ಸಿಂಗ್ ಅನ್ನ. ವಾಹ ಲಡ್ಡು ಸಿಂಗ್ ಅವರೇ, ವಾ. ನೀವು ಈ ನಡುವೆ ಟಿವಿಲಿ ಸಿಕ್ಕಾಪಟ್ಟೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಈ ಕಡೆ ನೋಡಿ, ಈ ಕಡೆ, ನನ್ನ ಕಣ್ ಕಡೆ. ನೀವೆಲ್ಲ ಹುಷಾರು. ನೀವು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಡಿ. ನಿಮ್ ತಲೆನ ಕೆಳಗ್ ಮಾಡ್ಕೊಳ್ಳಿ ನೀವು. ಅಯ್ಯೋ, ಇಲ್ಲ ಇಲ್ಲ ಮಕ್ಕಳೇ, ಇವನ್ ಮಾತನ್ನ ನೀವು ಕೇಳ್ಬೇಡಿ. ಎಲ್ರು ಇಲ್ಲಿ ನೋಡಿ, ನನ್ನ ನೋಡಿ. ಈಗಂತೂ ನಾವು ಕೆಳಗೇನೆ ನೋಡುದು ಅಂಕಲ್. ಮತ್ತೆ ಕೆಳಗ್ ನೋಡ್ಕೊಂಡೇನೆ ನಿಮ್ಮನ್ನ ಚೆನ್ನಾಗಿ ಹೊಡಿತೀವಿ. ಮಕ್ಕಳೇ, ತಲೆ ತಗ್ಸೋದೇನಕ್ಕೆ? ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಮಗು ಅಂತ ಕರಿಬೇಡಿ ಅಂಕಲ್. ಅಯ್ಯೋ ಲಡ್ಡು ಸಿಂಗ್ ಅವರೇ, ಅಲ್ಲಿ ಯಾಕೆ ನಿಂತಿದ್ದೀರಾ? ನಿಮ್ಮಂತ ಸಾಹಸಿ ಇನ್ಸ್ಪೆಕ್ಟ್ರು ಅಲ್ಲಿ ಯಾಕೆ ನಿಂತ್ಕೋಬೇಕು? ಬನ್ನಿ, ನನ್ನನ್ನು ಅರೆಸ್ಟ್ ಮಾಡಿ. ಬಂದು ಬೇಡಿಗಳನ್ನ ತೋರಿಸಿ. ಓಕೆ ಓಕೆ, ಹ್ಯಾಂಡ್ಸ್ ಅಪ್. ಯು ಆರ್ ಅಂಡರ್ ಅರೆಸ್ಟ್. ಲಡ್ಡು ಸಿಂಗ್ ಕೈಯಿಂದ ತಪ್ಪಿಸ್ಕೊಳ್ತೀಯಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ನನ್ನ ಕಣ್ಣುಗಳನ್ನ ನೋಡಿ. ಲಡ್ಡು ಸಿಂಗ್ ಅವರೇ, ನೀವು ಕುಂಫು ಮಾಸ್ಟರ್, ಶಿವ ಕಳ್ಳ. ಹಿಡ್ಕೊಳ್ಳಿ ಅವನನ್ನ. ಹೊಡಿರಿ ಹೊಡಿರಿ, ಬೆಂಡೆತ್ತಿ. ಲಡ್ಡು ಸಿಂಗ್ ಸರ್, ಇದೇನ್ ಮಾಡ್ತಿದ್ದೀರಾ ನೀವು? ನೀವೇನಕ್ಕೆ ನನ್ಗೆ ಹೊಡಿತಿದ್ದೀರಾ? ಯಾಕಂದ್ರೆ ನೀನೊಬ್ಬ ಕಳ್ಳ, ಅದಕ್ಕೆ ನಾನು ನಿನ್ನ ಹಿಡ್ಕೊಳ್ತಾ ಇದ್ದೀನಿ. ಲಡ್ಡು ಸಿಂಗ್ ಅವರೇ, ಅವನು ತಲೆ ಎತ್ತಿ. ಅವನ ಕಣ್ಣುಗಳನ್ನ ನನ್ನ ಕಡೆ ನೋಡೋ ಹಾಗೆ ಮಾಡಿ. ಲಡ್ಡು ಸಿಂಗ್ ಅವರೇ, ನೀವೇನ್ ಮಾಡ್ತಿದ್ದೀರಾ?
ಅಯ್ಯೋ ನನ್ ಮೈ ಕೈಯೆಲ್ಲ ಯಾಕೆ ಇಷ್ಟೊಂದು ನೋವ್ತಾ ಇದೆ? ನನ್ಗನ್ಸುತ್ತೆ ಯಾರೋ ನನಗೆ ಸರಿಯಾಗಿ ಹೊಡೆದಿದ್ದಾರೆ ಅಂತ. ಲಡ್ಡು ಸಿಂಗ್ ಸರ್, ಈಗ ಇವನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಮೊದ್ಲು. ನಡಿ. ಶಿವ, ಹೇಳು ನಾನು ಕಳ್ಳ ಅಂತ. ನಾನ್ ಕಳ್ಳ. ಹೈಕ್ ಹೈಕ್ ಮಾತಂದ್ರೆ ಇದಲ್ವಾ? ಇದನ್ನ ಮೊದ್ಲೇ ಒಪ್ಕೊಂಡಿದ್ರೆ ಇಷ್ಟೊಂದು ಪೆಡ್ತಿನೋ ಅವಶ್ಯಕತೆನೇ ಇರಲಿಲ್ಲ. ಸರಿ, ನಡಿ ಜೈಲಿಗೆ ನಡಿ. ಮತ್ತೆ ನಾನು ಕಣ್ಣು ಮುಚ್ಕೊಂಡು ಅವನಿಗೆ ಕಿಕ್ ಮಾಡ್ಬಿಟ್ಟೆ. ಗಮನಿಸ್ತಿದ್ದೆ ಅವನ ಮೂವ್ಮೆಂಟ್ ನಾನು ಗಮನಿಸ್ತಾ ಇದ್ದೆ. ನಾನ್ ಮೆಡಿಟೇಷನ್ ಮಾಡ್ತಾ ಇದ್ದದ್ರಿಂದ ಅವನ ಮೂವ್ಮೆಂಟ್ ಗಾಳಿಯಲ್ಲೇ ನಾನು ಗಮನಿಸ್ತಾ ಇದ್ದೆ. ಅವನು ಹೇಗ್ ಹಿಡ್ದ ಹಾಕ್ದೆ ಅಂದ್ರೆ ನಾನು ಅವನ್ ತಪ್ಪಿಸ್ಕೊಳಕ್ಕೆ ಆಗ್ಲಿಲ್ಲ. ಅವನ್ ಕಣ್ಣು ಮುಚ್ಕೊಂಡು ನನ್ನ ಕಾಲಿಗೆ ಬಿದ್ಬಿಟ್ಟ. ನನ್ ಕ್ಷಮಿಸ್ಬಿಡಿ ಅಂತ. ಆದಿ, ನೀನಿನ್ನು ಲಡ್ಡು ಸಿಂಗ್ ಸರ್ ಹತ್ರ ಕತೆ ಹೇಳೋದನ್ನ ಚೆನ್ನಾಗಿ ಕಲಿಬೇಕು. ಅಲ್ನೋಡಿ, ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇದೆ. ಎಷ್ಟು ಸುಂದರವಾದ ಕಪ್ಪು ಕುದುರೆ ಇದು. ಅದ್ರ ಕೂದಲು ನೋಡು ಹೇಗ್ ಹಾರಾಡ್ತಾ ಇದೆ. ವೆರಿ ಗುಡ್. ಶಂಕರನ ಕಣ್ಣು ಬರೀ 2 ಅಲ್ಲ 4 ಕಣ್ಣಿದೆ. ಅದು ತುಂಬಾ ದೂರದವರೆಗೂ ಕಾಣೋಗ್ ಮಾಡುತ್ತೆ. ಇಟ್ಸ್ ಟೈಮ್ ಫಾರ್ ರೈಟ್ ಅಟ್ಯಾಕ್. ಇವನ ಲೈವ್ ರಿಲೇನ ನಾನು ನನ್ನ ಡೆನ್ ಅಲ್ಲಿ ನೋಡ್ತೇನೆ. ಅಯ್ಯೋ, ಇದೇನಿದು? ಕಾಪಾಡಿ, ಕಾಪಾಡಿ, ಕುದುರೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಶಿವ, ಹೋಗು ಕಂದ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಥ್ಯಾಂಕ್ ಯು ಮಗು, ಇವತ್ತು ನೀನು ನಮ್ಮ ಜೀವ ಉಳಿಸ್ಬಿಟ್ಟೆ. ಗಾಡ್ ಬ್ಲೆಸ್ ಯು. ಇಟ್ಸ್ ಓಕೆ ಅಂಕಲ್.
ಬಾಸ್ ಬಾಸ್, ಆ ಹುಡ್ಗ ಎಷ್ಟು ಡೇರಿಂಗ್ ಅಲ್ವಾ? ನೋಡಕ್ಕಂತೂ ಚಿಕ್ಕ ಹುಡ್ಗ, ಆದ್ರೆ ಅವನ ಧೈರ್ಯ ನೋಡಿ ನೀವು. ಮಗು ಡೇರಿಂಗ್ ತೋರಿಸಿ ಅವ್ರನ್ನ ಕಾಪಾಡಿರಬಹುದು, ಆದ್ರೆ ನನ್ನ ಕೆಲಸ ಅಂತೂ ಹಾಗೆ ಹೋಯ್ತು. ನೋಡ್ತಾ ಇರು, ಇನ್ನು ಸ್ವಲ್ಪ ದಿನಗಳಲ್ಲೇ ಕುದುರೆ ಗಾಡಿ ಈ ಕಡೆ ಬರೋದು ನಿಲ್ಸ್ಬಿಡ್ತಾರೆ. ಮತ್ತೆ ನಿಧಾನವಾಗಿ ಇಲ್ಲಿ ಜನಗಳು ಇಲಿಗಳಿಗೆ ಹೆದರ್ಕೊಂಡು ಬರೋದನ್ನ ನಿಲ್ಸ್ಬಿಡ್ತಾರೆ. ನಮ್ಮ ಕೊನೆಯ ಟಾರ್ಗೆಟ್ ಆ ರೆಸಾರ್ಟ್. ಅಲ್ಲಿಗೆ ಟೂರಿಸ್ಟ್ ಬರೋದಕ್ಕೆ ಹೆದರ್ಕೋಬೇಕು. ಮತ್ತೆ ನಿಧಾನವಾಗಿ ನಾನು ಇಡೀ ಜಾಗವನ್ನೆಲ್ಲ ಖರೀದಿ ಮಾಡಿಬಿಡ್ತೇನೆ. ಆದ್ರೆ ಬಾಸ್, ನೀವಿ ಜಾಗ ಖರೀದಿಸಿ ಏನ್ ಮಾಡ್ತೀರಾ? ಶಂಕರನ ಕಣ್ಣುಗಳು 2 ಮಾತ್ರ ಅಲ್ಲ, 4 ಇರೋದು. ಅವನು ದೂರದವರೆಗೂ ನೋಡಬಲ್ಲ. ಇಲ್ಲಿ ನಾನು ಕಂಡ ಕನಸು ನನಸಾಗತ್ತೆ. ನಾನು ಈ ಸಿ ಬೀಟ್ ಅಲ್ಲಿ ಪರ್ಸನಲ್ ಯಾರ್ಡ್ ಮಾಡ್ಕೋತೀನಿ. ಮತ್ತೆ ನಾನು ಸಮುದ್ರದಲ್ಲಿ ಯಾವುದೇ ತೊಂದರೆಗಳು ತಡೆ ಇಲ್ಲದೆ ಸ್ಮಗ್ಲಿಂಗ್ ಮಾಡಬಹುದು. ಆಗ ಜನಗಳಿಗೆ ನಾವು ಅಂದ್ರೆ ತುಂಬಾ ಹೆದರಿಕೆ ಅನ್ನೋದು ಹಾಗೆ ಇರುತ್ತೆ. ಆಮೇಲೆ ನಮ್ಮನ್ನ ತಡೆಯುವಂತವ್ರು ಯಾರು ಇರೋದಿಲ್ಲ. ಆ ಹುಡುಗ ಮತ್ತೆ ಅವ್ರ ಫ್ಯಾಮಿಲಿ ರೆಸಾರ್ಟ್ ಅಲ್ಲೇ ಇದ್ದಾರೆ. ಹೋಗಿ ಬೇಗ ರ್ಯಾಟ್ಸ್ ನ ತಗೊಳ್ಳಿ ಮತ್ತೆ ಅವ್ರಿಗೆ ಸ್ವಾಗತ ಮಾಡಿ. ಒಂದ್ಸಲ ನಮ್ಮೂರಲ್ಲಿ ಎಷ್ಟೊಂದು ಇಲಿಗಳು ಆತಂಕ ಹುಟ್ಟಿಸ್ಬಿಟ್ಟಿದ್ವು. ನಾನು ಕೊಳಲೂದ್ ಬಿಟ್ಟು ಕೇವಲ ಸ್ವಲ್ಪ ನಿಮಿಷಗಳಲ್ಲೇ ಅವನ್ನ ಊರಿಂದ ಹೊರಗಡೆ ಓಡಿಸ್ಬಿಟ್ಟೆ. ಶಿವಾ, come on, let's dance. ಲಡ್ಡು ಸಿಂಗ್ ಸರ್, ಏನ್ ಡ್ಯಾನ್ಸ್ ಮಾಡ್ತೀರಾ ನೀವು? ನಮ್ಗಂತೂ ಗೊತ್ತೇ ಇರ್ಲಿಲ್ಲ. ಅಯ್ಯೋ, ನನ್ಗೂ ಕೂಡ ಇದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನಾನ್ ಡ್ಯಾನ್ಸ್ ಮಾಡ್ತಾ ಇಲ್ಲ. ಅಯ್ಯೋ, ಅದು ಡ್ಯಾನ್ಸ್ ಅಲ್ಲ. ನಾನು ಡ್ಯಾನ್ಸ್ ಮಾಡ್ತಾ ಇಲ್ಲ. ಅಯ್ಯೋ, ಮೊದ್ಲು ಪ್ಯಾಂಟ್ ಅಲ್ಲಿ ಇಲ್ಲಿ, ಈಗ ಚಡ್ಡಿಯಲ್ಲಿ ಇಲ್ಲಿ. ಡ್ಯಾನ್ಸ್ ಹಾಡಲ್ಲ ನಿಲ್ಸಿ. ನನ್ ಪ್ಯಾಂಟ್ ಅಲ್ಲಿ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ. ಜೋರ ಕಚ್ಬಿಟ್ಟಿದೆ. ನಾನು ಅದನ್ನ ಬಿಡೋದಿಲ್ಲ. ಅಯ್ಯೋ, ಈ ಇಲಿಗಳು ಇಲ್ಲಿಂದ ಬಂತು. ಅದೇ ಕೊಳಲ್ನ ಊದು. ಇವಾಗ ಕೊಳಲೂದೋದ್ ಬೇಕಾ? ಮೊದ್ಲು ಜೀವ ಉಳಿಸ್ಕೋ.
ಬೇಗ ಬೇಗ ಮಾಡಿ, ಯಾರಾದ್ರೂ ನೋಡಿದ್ರೆ ಕಷ್ಟ. ಸರಿ ಸರಿ. ಅಲ್ಲಿ ನೋಡು, ಯಾರ್ ನೀವು? ಎಲ್ಲ ಏನ್ ಮಾಡ್ತಿದ್ದೀರಾ? ಬಾಕ್ಸ್ ಬಚ್ಚಡಿ ಬಾಕ್ಸ್ ನ ಓಡಿ ಇಲ್ಲಿಂದ. ಆ ಮಕ್ಕಳು ಇಲ್ಲೇ ಬರ್ತಾ ಇದಾರೆ. ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಹೆಲೋ ಲಡ್ಡು ಸಿಂಗ್ ಸರ್, ಇಲ್ಲಿ ಬೀಚ್ ಹತ್ರ ಸ್ವಲ್ಪ ಜನ ಏನೋ ವಿಚಿತ್ರವಾಗಿ ಮಾಡ್ತಿದ್ದಾರೆ. ನೀವು ಸ್ವಲ್ಪ ಬೇಗ ಬನ್ನಿ. ನೀನ್ ಚಿಂತೆ ಮಾಡ್ಬೇಡ ಶಿವ, ನಾನು ಈಗ್ಲೇ ಬರ್ತೀನಿ. ಥ್ಯಾಂಕ್ ಯು ಲಡ್ಡು ಸಿಂಗ್ ಸರ್. ಏನಾಯ್ತು ಅಂಕಲ್, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀರಾ? ಮಗು, ನಾವ್ ಅರ್ಜೆಂಟ್ ಅಲ್ಲೇ ಇರೋದು. ನೀನೇನಾದ್ರೂ ನಮ್ ದಾರಿಗೆ ಅಡ್ಡ ಬಂದ್ರೆ ನಿನ್ಗೆ ಮನೆಗೆ ಹೋಗೋದಕ್ಕೆ ಖಂಡಿತ ಲೇಟ್ ಆಗುತ್ತೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಈಗ ಸರಿಯಾಗಿ ಸುಮ್ನೆ ಏನ್ ಮಾಡ್ತಿದ್ದೀರಿ ಅಂತ ಹೇಳ್ಬಿಡಿ ನನ್ಗೆ. ನಿಮ್ಮ ಬ್ಯಾಗಲ್ಲಿ ಏನಿದೆ? ಹಿಡ್ಕೊಳ್ಳಿ ಇವನ್ನ. ತುಂಬಾ ಜಾಸ್ತಿ ಆಡ್ತಿದ್ದಾನೆ ಅವಾಗ್ಲಿಂದ. ಶಿವ, ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ಆದ್ರೆ ಅದ್ರಲ್ಲಿ ಒಬ್ಬನ ಹತ್ರ ಒಂದು ಬ್ಯಾಗ್ ಇತ್ತು. ಆದ್ರೆ ಅವನು ಆ ಬ್ಯಾಗ್ ನ ಬಿಡೋದಕ್ ತಯಾರೇ ಇಲ್ಲ. ಏನೋ ತುಂಬಾ ಬೆಲೆ ಬಾಳುವಂತ ವಸ್ತು ಇರೋ ತರ ಆಡ್ತಿದ್ದ ಅವನು. ಅವರು ನೆಲದಲ್ಲೇನೋ ಬಚ್ಚಿಡ್ತಿದ್ರು. ಬಾ ಹೋಗ್ ನೋಡೋಣ. ಇದಂತೂ ಒಂದು ಖಾಲಿ ಬಾಕ್ಸು. ಶಿವ, ಇದನ್ನ ಅವರೇ ಬಚ್ಚಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಈ ತರನು ಸಾಧ್ಯ ಇದೆ. ಅವನ ಬ್ಯಾಗ್ ಇಂದ ಒಂಥರ ವಿಚಿತ್ರವಾದ ಸೌಂಡ್ಸ್ ಬರ್ತಾ ಇತ್ತು. ಅವ್ರಿಗೆ ಮತ್ತೆ ಇಲಿಗಳಿಗೆ ಏನೋ ಒಂದು ಕನೆಕ್ಷನ್ ಇದೆ. ನಾವ್ ಅದನ್ನ ಕಂಡು ಹಿಡಿಲೇಬೇಕು. ಶಂಕರನ ಕಣ್ಣು 2 ಅಲ್ಲ 4 ಇದೆ. ಅದು ತುಂಬಾ ದೂರದವರೆಗೂ ನೋಡ್ಕೊಳ್ಳುತ್ತೆ. ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಈ ಮಗುನ ನಾವು ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಪ್ಲಾನ್ ನೆಲ್ಲ ಹಾಳು ಮಾಡಾಕ್ಬಿಡತ್ತೆ ಈ ಮಗು. ಹಿಮ, ನಾವು ಆ ಮಗುಗೆ ಒಂದು ಗತಿ ಕಾಣಿಸ್ಲೇಬೇಕು. ಈ ಇಲಿ ಬಾಲ್ ಮೇಲೆ ಏನ್ ಮಾಡ್ತಿದೆ? ಅಯ್ಯೋ ಅಯ್ಯಯ್ಯೋ, ಇಷ್ಟೊಂದು ಇಲಿಗಳು ಸಡನ್ ಆಗಿ ಹೇಗ್ ಬಂತು? ಇಷ್ಟೊಂದು ಇಲಿಗಳು ಎಲ್ಲಿಂದ ಬಂದ್ವು? ಶಿವ, ಇಲಿಗಳಿಂದ ಕಾಪಾಡು. ಶಿವ, ಹುಷಾರು ಕಂದ, ಹೋಗು ಅಲ್ಲಿಂದ. ಎಂತ ಮಗು ಇದು? ಇಷ್ಟೊಂದು ಇಲಿಗಳು ಅವನ ಮೇಲೆ ಏರಿದಾವೆ, ಆದ್ರೆ ಒಂಚೂರು ಭಯನೇ ಪಡ್ತಿಲ್ಲ. ಈ ಇಲಿಗಳು ಎಷ್ಟೊಂದು ಹಾಡಿವೆ, ಮತ್ತೆ ಒಂಥರ ವಿಚಿತ್ರವಾದ ಸೌಂಡ್ ಏನಕ್ಕೆ ಬರ್ತಿವೆ? ಹಾಗಾದ್ರೆ ಇವು ನಿಜವಾದಲ್ಲ, ಇವು ರೋಬೋಟ್ಗಳು. ಯಾರೋ ಇದನ್ನ ಆಪರೇಟ್ ಮಾಡ್ತಿದ್ದಾರೆ. ರೇವಾ, ಆದಿ, ಯುಡಿ, ಇಲ್ಲಿ ನೋಡಿ ನೀವು, ಈ ರ್ಯಾಟ್ಗಳು ಒರಿಜಿನಲ್ ಅಲ್ಲ. ನನ್ಗಂತೂ ಈ ಮುಂಚೆಯಿಂದನೇ ನಕಲಿ ಇಲಿ ಅಂತ ಗೊತ್ತಿತ್ತು. ನಾನಂತೂ ಸುಮ್ನೆ ಭಯ ಪಟ್ಕೊಳ್ಳೋ ಆಕ್ಟಿಂಗ್ ಮಾಡ್ತಿದ್ದೆ. ಇಲ್ವಾ ಇಲ್ವಾ, ಎಲ್ಲೋಡೋಗ್ತೀಯಾ? ನನ್ನನ್ನ ಎದುರಿಸ್ತೀಯಾ? ಹೇಳ್ತೀನಿ. ಈ ಇಲಿಗಳು ನನಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಿವೆ. ಇವನ್ನ ಹಿಡಿದು ಜೈಲಲ್ಲಿ ಹಾಕ್ತೀನಿ ನಾನು. ಈ ಮಗು ಅಂತೂ ಎಲ್ಲರ ಮುಂದೆನೂ ಆ ಇಲಿಗಳ ರಹಸ್ಯನ ತೋರಿಸ್ಬಿಟ್ಟ. ಇನ್ನ ನನ್ನ ಇಲಿನ್ ಕಂಡ್ರೆ ಯಾರು ಹೆದರ್ಕೋತಾರೆ? ಶಿವ, ನಾನ್ ನಿನ್ನ ಇನ್ನ ಬಿಡೋದಿಲ್ಲ. ಈಗ ನಾನು ಸ್ಪೆಷಲ್ ಫೋರ್ಸ್ ನ ಕರ್ಸ್ಬೇಕನ್ಸತ್ತೆ.
ನನ್ ಗೆದ್ದೇಳೋಕ್ ಆಗ್ತಾ ಇಲ್ಲ. ನನ್ ಸೈಕಲ್ ಫಾಲೋ ಮಾಡಿ ಮತ್ತೆ ನನ್ನ ಹುಡ್ಕೊಳ್ಳಿ. ಶಿವ, ಯಾರಾದ್ರೂ ಅವನನ್ನ ಕಾಪಾಡಿ. ಲಡ್ಡು ಸಿಂಗ್ ಅವ್ರೇನಾದ್ರೂ ಮಾಡಿ. ಶಿವ, ನೀನ್ ಚಿಂತೆ ಮಾಡ್ಬೇಡ, ನಾನ್ ಬರ್ತೀನಿ. ಶಿವಾನಂತೂ ನಮ್ಮ ಇಲಿಗಳು ಹಿಡ್ದಾಕ್ಬಿಟ್ಟಿದಾವೆ. ಇವಾಗ ಏನ್ ಮಾಡ್ತೀಯ ಶಿವ? ಹೇಗಿದ್ದೀಯ ಮಗು? ತುಂಬಾನೇ ಸಾಹಸ ಮಾಡ್ತೀಯಾ? ಇವಾಗ ಏನ್ ಮಾಡ್ತೀಯ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಮಗುನ ಮಗು ಅಂತ ಕರಿದೆ ಇನ್ನೇನ್ ಕರಿಬೇಕು? ಬಾಸ್, ಅವ್ನ್ ಹೇಳ್ದ ಅಲ್ವಾ ಮಗು ಅಂತ ಕರಿಬೇಡಿ ಅಂತ. ಅವನ ಹೆಸರು ಶಿವ ಅಂತ. ಮಗುನ ಮಗು ಅಂತಾನೆ ಕರಿತೀನಿ. ಮಗು 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 ಮಗು. ಅಂಕಲ್, ಏನ್ ಹೇಳಿದ್ರಿ ನೀವು? ನಂಗೆ ಕರೆಕ್ಟ್ ಆಗಿ ಕೇಳಿಸ್ಲಿಲ್ಲ. ನಾನ್ ಹೇಳ್ದೆ ಮಗು, ನೀ ನಿನ್ನ ಬಚಾವಾಗೋದು. ಬಾಸ್, ಅವ್ನು ಹೇಳಿದ್ ನಿಜ. ಅವನಿಗೆ ಕೇಳಿಸ್ತಾ ಇಲ್ಲ ಅಂತಂದ್ರೆ ನಾವು ಹತ್ರ ಹೋಗೋದೇ ಒಳ್ಳೇದಲ್ವಾ? ಹಿಡ್ಕೊಳ್ಳಿ ಇವನನ್ನ. ಇವನು ಶಂಕರನಿಗೆ ಹೊಡೆದಿದ್ದಾನೆ. ಬಾಸ್, ಇರ್ಲಿ ಬಿಡಿ. ಅಲ್ಲ, ನೀವ್ ನೋಡಿದ್ರಿ ಅಲ್ವಾ ಎಷ್ಟು ಹೊಡಿತೇನೆ ಅಂತ. ನಾವ್ ಸರೆಂಡರ್ ಆಗ್ಬಿಡೋಣ. ಸರೆಂಡರ್ ಆಗ್ಬೇಕಾ? ನಾನ್ ನಿಮ್ಗೆ ಸರೆಂಡರ್ ಮಾಡೋದನ್ನ ಕಲ್ಸಿದ್ದೀನಿ. ಹೊಡೀರಿ ಅವನನ್ನ. ಶಿವ, ಚಿಂತೆ ಮಾಡ್ಬೇಡ, ನಾನ್ ಬಂದ್ಬಿಟ್ಟಿದ್ದೀನಿ. ನಿಮ್ಮೆಲ್ಲರ ಅಬ್ಬರ ಜಾಸ್ತಿನೇ ಆಗೋಯ್ತು. ಇನ್ನು ನಿಮ್ಮಲ್ಲಿ ಯಾರು ಉಳಿಯೋದೇ ಇಲ್ಲ. ಶಿವ, ನೀವೆಲ್ಲರೂ ಹಿಂದ್ಗಡೆ ಬನ್ನಿ. ಮಿಸ್ಟರ್ ಶಂಕರ, ನೀನ್ ಜೈಲಿಗೆ ಹೋಗಿ ಅಲ್ಲಿ ಬೆಕ್ಕು ಇಲಿಗಳ ಜೊತೆಗೆ ಆಟ ಆಡ್ವಿ ಅಂತೆ. ಏ ಇಲಿ, ಕೆಳಗಡೆ ಇಳಿ. ಗಾಡಿ ಪೇಪರ್ಸ್ ಅನ್ನ ತೋರ್ಸೆ. ಸರಿ, ಹೊರಡೆ. ರಾಕೆಟ್ ಲಾಂಚ್ ನ ತಯಾರಿ ಪೂರ್ತಿಯಾಗಿದೆ ಅಂತ ಅನ್ಸುತ್ತೆ. ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಅಪ್ಪ ಮೊದಲನೇ ಬಾರಿ ಈ ರಾಕೆಟ್ ನ ಹಾರಿಸ್ತಾ ಇರೋದು. ಅಪ್ಪಂಗೆ ಆಫರ್ ಸಿಕ್ಕಾಗ ಅವರು ಇಲ್ಲ ಅಂತ ಹೇಳಲೇ ಇಲ್ಲ. ಅರೆ, ಇದ್ರಲ್ಲಿ ಎಂತ ದೊಡ್ಡ ವಿಷಯ ಇದೆ? ನಮ್ಮ ಅಪ್ಪನೇ ಬೇರೆಯವ್ರಿಗೆ ಆಫರ್ ಕೊಟ್ಟಿದ್ರು, ಅವರು ಒಪ್ಕೊಳ್ಳಿಲ್ಲ. ಆದಿ, ನಿಮ್ಮಪ್ಪ ಅಂತೂ ಪೈಲಟ್ ಅಲ್ಲ,
ಮತ್ತೆ ಅವ್ರ ಆಫರ್ ಏನಂತ ಕೊಟ್ರು? ನಮ್ಮಪ್ಪ ಈ ಸ್ಯಾಟಲೈಟ್ ನ ತಗೋಬೇಕು ಅನ್ಕೊಂಡಿದ್ರು. ಅವ್ರ ಆಸೆ ಏನಿತ್ತಂದ್ರೆ ಈ ಸ್ಯಾಟಲೈಟ್ ನ ನಮ್ ಟೆರೆಸ್ ಮೇಲೆ ಹಾಕ್ಬೇಕು ಅಂತ. ಆದ್ರೆ ಅವ್ರು ಕೊಡ್ಲಿಲ್ಲ. ಓಹೋ, ಭೂಮಿಯಲ್ಲಿ ಕತೆ ಹೇಳಿ ಹೇಳಿ ಸಾಕಾಗಿ ಇವಾಗ ಆಕಾಶಕ್ಕೆ ಹೋಗ್ಬಿಟ್ಯಾ? ಡಿಶ್ ಆಂಟೆನಾನ ತಗೊಂಡು ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಏನಾಯ್ತು? ಅವರು ಟೆರೆಸ್ ಮೇಲಾದ್ರೂ ಹಾಕ್ಬೋದು ಅಥವಾ ಹಾರಿಸ್ಬೋದು, ಅದು ಅವ್ರ ಇಷ್ಟ. ಹಲೋ ಮಕ್ಕಳೇ, ಶಿವ, ಇಂಟೆಲಿಜೆನ್ಸ್ನವರು ನಮಗೆ ಹೇಳದ ಪ್ರಕಾರ ಕೆಲವರು ಸ್ಯಾಟಲೈಟ್ ನ ಹೈಜಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಹಾಗಾದ್ರೆ ನಾವು ಹೋಗಿ ಅದನ್ನ ನೋಡ್ಕೋಬೇಕಾಗತ್ತೆ. ಡಾಗ್ ಯಾಕೆ ಇಷ್ಟೊಂದು ಬಗಳ್ತಾ ಇದೆ? ಥ್ಯಾಂಕ್ ಯು ಶಿವ, ನೀನ್ ನನ್ನ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ಏನಾಯ್ತು ಡಾಗಿ? ಅಲ್ಲೇನಾದ್ರೂ ಇದೆಯಾ? ಜನ ಬಸ್ ಅನ್ನ ಹೈಜಾಕ್ ಮಾಡ್ತಾರೆ, ಟ್ರೈನ್ ಅನ್ನ ಹೈಜಾಕ್ ಮಾಡ್ತಾರೆ, ಪ್ಲೇನ್ ಅನ್ನ ಕೂಡ ಹೈಜಾಕ್ ಮಾಡ್ತಾರೆ. ನಾವು ರಾಕೆಟ್ ಅನ್ನ ಹೈಜಾಕ್ ಮಾಡೋಣ ಮತ್ತೆ ಪ್ರಪಂಚದಲ್ಲೇ ವಿಲನ್ಗಳ ಗ್ರೂಪ್ ನಲ್ಲಿ ನಂಬರ್ 1 ಆಗಿಬಿಡೋಣ. ಇಲ್ಲಿವರೆಗೂ ಈ ತರದ ಹೈಜಾಕ್ ನ ಯಾರೂ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಾಸ್, ನೀವು ರಾಕೆಟ್ ನ ಹೈಜಾಕ್ ಮಾಡಿ ಏನ್ ಮಾಡ್ತೀರಾ? ರಾಕೆಟ್ ನ ಹೈಜಾಕ್ ಮಾಡಿ ಅದ್ರೊಳಗಡೆ ಇರೋ ಸ್ಯಾಟಲೈಟ್ ನ ತಗೊಳ್ಳೋದು. ನಾವು ರಾಕೆಟ್ ನ ಹೈಜಾಕ್ ಮಾಡೋಣ, ಸ್ಯಾಟಲೈಟ್ ನ ನಮ್ ವಶ ಮಾಡ್ಕೊಳ್ಳೋಣ, ನಮ್ದೇ ಓನ್ ಆಗಿ ಲಾಂಚ್ ಮಾಡೋಣ. ಆಮೇಲೆ ಪ್ರಪಂಚದ ಎಲ್ಲಾ ಡಾನ್ಗಳಿಗೂ ಯಾವ ರೀತಿ ಪ್ಲಾಟ್ಫಾರ್ಮ್ ಕೊಡ್ಬೇಕು ಅಂದ್ರೆ ಅಲ್ಲಿ ಅಂಡರ್ ವರ್ಲ್ಡ್ ಗೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಶನ್ಗಳು ಅಲ್ಲಿ ಸಿಗುತ್ತೆ. ಮತ್ತೆ ಎಲ್ಲರ ಹತ್ರ ಕಾಸು ತಗೊಂಡು ನಾವು ಇನ್ಫಾರ್ಮೇಶನ್ ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಆದ್ರೆ ಬಾಸ್, ನಮ್ಮಲ್ಲಿ ರಾಕೆಟ್ ಓಡಿಸೋದು ಯಾರು? ನನಗಂತೂ ರಾಕೆಟ್ ಓಡಿಸೋದಕ್ ಬರೋದಿಲ್ವಲ್ಲ. ಯೋಚನೆ ಬೇಡ, ನಾನು ಮೊದಲೇ ಈ ಪೈಲಟ್ ಅನ್ನ ಕಿಡ್ನಾಪ್ ಮಾಡಿದ್ದೀನಿ. ಏನ್ ಬಾಸ್, ಇದುವರೆಗೂ ಯಾರು ಈ ತರ ಮಾಡಿರೋದೇ ಇಲ್ಲ ಹೈಜಾಕ್ ನ? ಹೌದು, ಮತ್ತೆ ನಿನ್ನ ಬಾಸ್ ಯಾವಾಗ್ಲೂ ದೊಡ್ಡದಾಗೆ ಯೋಚನೆ ಮಾಡ್ತಾನೆ. ಆಲಿಯಾ, ತಾಲಿಯಾ, ದಾಲಿಯಾ, ಚಾಲಿಯಾ, ಕೆಳಗಡೆ ಹೋಗಿ ನೋಡ್ಕೊಂಡು ಬನ್ನಿ ಸೆಕ್ಯೂರಿಟಿನ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಹೋ, ಹಾಗಾದ್ರೆ ಇದ ವಿಷಯ. ಲಡ್ಡು ಸಿಂಗ್ ಸರ್, ಅಲ್ಲಿರುವಂತ ಒಂದು ಕೇವಿಂದ 4-5 ಜನ ಗೂಂಡಾಗಳು ಹೊರಟಿದ್ದಾರೆ ರೈಡಿಂಗ್ಗೆ. ಡಾಗಿ ಅವ್ರನ್ನ ನೋಡಿನೇ ಬೊಗಳ್ತಾ ಇದ್ದಿದ್ದು. ನೀವೆಲ್ಲ ಈ ಕಡೆ ರೋಡ್ ಸೈಡ್ ವ್ಯಾಲಿ ಕಡೆಯಿಂದ ಹೋಗಿ, ಮತ್ತೆ ನಾನು ಆ ಕಡೆಯಿಂದ ಬರ್ತೀನಿ. ಓಕೆ ಶಿವ, ಓಕೆ. ಅಲ್ಲ, ನಾವು ಸೆಕ್ಯೂರಿಟಿನ ಏನಕ್ಕೆ ಚೆಕ್ ಮಾಡಕ್ ಹೋಗ್ತಾ ಇದೀವಿ? ಬಾಸ್ ಏನಾದ್ರೂ ಸೆಕ್ಯೂರಿಟಿ ಏಜೆನ್ಸಿನ ಓಪನ್ ಮಾಡಕ್ಕಿದಾರ ಹೊಸದು? ನನ್ನ ತಲೆ ಮೇಲೆ ಏನಾದ್ರೂ ಗೂಬೆ ಕೂರಿಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನ? ಬಾಸ್ ಸೆಕ್ಯೂರಿಟಿ ಏಜೆನ್ಸಿ ಮಾಡ್ತಾ ಇಲ್ಲ, ಆ ಸೆಕ್ಯೂರಿಟಿನ ಬೇಧಿಸಿ ಹೇಗೆ ಹೈಜಾಕ್ ಮಾಡಬೇಕು ಅಂತ. ಅದೇ ಯಾರದು? ಏನ್ ಸಮಾಚಾರ? ಅಡ್ಡ ಯಾಕೆ ನಿಂತಿದ್ಯಾ? ಎಲ್ಲ ಸಮಾಚಾರ ನೀವೇ ಹೇಳ್ಬೇಕು. ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿ. ನಾವೆಲ್ಲಾದ್ರೂ ಹೋಗ್ತೀವಿ, ನಿನ್ಗೆ ಆಗ್ಬೇಕು. ಸುಮ್ನೆ ಹೋಗ್ಬಿಡು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಒಂದ್ ವಿಕೆಟ್ ಬಿತ್ತು, ಇನ್ನೊಂದು ಬಿತ್ತು, 3 ಬಿತ್ತು. ಈ ಮಗು ಅಂತೂ ತುಂಬಾ ಒಳ್ಳೆ ಫೈಟ್ರು. ನಮ್ಮನ್ನು ಹೊಡಿತಾ ಇದ್ರೆ ನೀನ್ ತಮಾಷೆ ಮಾಡ್ತಾ ಇದ್ಯಾ? ಹೊಡಿ ಅವನಿಗೆ. ನಾನ್ ಹೊಡಿಬೇಕಾ? ಹೆದರ್ಕೋಬೇಡಿ ಅಂಕಲ್, ನೀವು ತುಂಬಾನೇ ಒಳ್ಳೆಯವ್ರು ಅನ್ಸುತ್ತೆ ನಂಗೆ. ನಾನು ಇವ್ರಿಗೆ ಹೊಡಿತೀನಿ, ಮತ್ತೆ ನೀವೆಲ್ಲ ಹಗ್ಗದಲ್ಲಿ ಕಟ್ಟಾಕ್ಬಿಡಿ ಅವ್ರನ್ನ. ತಗೊಳ್ಳಿ, ಒಳ್ಳೆ ಮಜಾ ಇರುತ್ತೆ.
ಅಂಕಲ್, ಈಗ ನಿಮ್ಮನ್ ನೀವೇ ಕಟ್ಟಾಕೊಳ್ಳಿ. ಇವಾಗ್ಲೇ ಕಟ್ಟಾಕೊಳ್ತೀನಿ. ಆದ್ರೆ ನನಗೆ ಮಜಾ ಬರ್ತಾ ಇಲ್ಲ. ನನ್ನೇನೇನು ಕಟ್ಟಾಕ್ದೆ? ಏ ಮೂರ್ಖ, ಅವನು ನಮ್ಮನ್ನ ದಡ್ಡನನ್ನಾಗಿ ಮಾಡಿದಾನೆ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಮತ್ ಹೇಗ್ ಫೇಮಸ್ ಆಯ್ತು? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಗ್ಯಾಂಗು ಯಾವುದೇ ಪ್ಲಾನ್ ಮಾಡ್ತಾ ಇದ್ರು. ಜನ ಹೇಳ್ತಾರೆ ಬಿಟ್ಬಿಡಿ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಹೇಳಿ ಮತ್ತೆ ಬೇಗ ಬಾಯ್ ತೆಗಿರಿ. ಮತ್ತೆ ನನಗೆ ಹೇಳಿ, ನೀವು 4 ಜನ ಅಲ್ಲಿ ಏನ್ ಮಾಡ್ತಾ ಇದ್ರಿ ಅಂತ. ಯಾರು ಹೇಳ್ತೀರಿ? ನೀನ್ ಹೇಳು. ನೀನ್ ಎಲ್ರಿಗಿಂತ ಒಳ್ಳೆ ತರ ಕಾಣಿಸ್ತಾ ಇದೀಯಾ. ನೀನ್ ಸುಳ್ಳು ಹೇಳಲ್ಲ ಅನ್ಸುತ್ತೆ. ಹೇಳು, ನಿಜ ಹೇಳ್ಬಿಡು. ಹೇ ಗೆಳೆಯರೇ, ನಾವು ಸೆಕ್ಯೂರಿಟಿ ಚೆಕ್ ಮಾಡಕ್ ಏನಕ್ಕೆ ಹೋಗ್ತಿದ್ವಿ? ಸೆಕ್ಯೂರಿಟಿ ಚೆಕ್? ಯಾವ ಸೆಕ್ಯೂರಿಟಿ ಚೆಕ್? ಇವನ್ ಹಿಡ್ಕೊಳ್ರ. ನಾನೇನಂತ ಹೇಳ್ತೀನಿ ಸರ್. ಲಡ್ಡು ಸಿಂಗ್ ತರ ಜಾಣ ಇನ್ಸ್ಪೆಕ್ಟರ್ ಹತ್ರ ನಾವೇನು ಮುಚ್ಚಿಟ್ಕೊಳಕ್ ಆಗಲ್ಲ ಸರ್. ನಮ್ದೊಂದು ಚಿಕ್ಕ ಪುಟ್ಟ ಸೆಕ್ಯೂರಿಟಿ ಏಜೆನ್ಸಿ ಇದೆ. ನಾವ್ ಅಂದ್ಕೊಂಡ್ವಿ ಪೊಲೀಸ್ ಸೆಕ್ಯೂರಿಟಿ ಫೇಲ್ ಆದ್ರೆ ಸ್ಯಾಟಲೈಟ್ಗೆ ನಮ್ ಸೆಕ್ಯೂರಿಟಿ ಕೊಡೋಣ ಅಂತ. ನಮ್ಗೆ ಗೊತ್ತಿರ್ಲಿಲ್ಲ ಸರ್ ನೀವು ಇಷ್ಟೊಂದು ಖಡಕ್ ಪೊಲೀಸ್ ಆಫೀಸರು ಅಂತ. ನೀವು ಸಿಕ್ಕಾಪಟ್ಟೆ ಮೋಸಗಾರರು. ಸೈಲೆಂಟ್ ಆಗಿ ಸೆಕ್ಯೂರಿಟಿ ಏಜೆನ್ಸಿ ಓಪನ್ ಮಾಡಿದ್ದೀರಾ, ಮತ್ತೆ ನನಗೆ ಹೇಳೇ ಇಲ್ಲ. ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ, ಹೋಗಿ ನೀವೆಲ್ಲ. ಕೂಡ ಹೇಳ್ತೀನಿ ನಾನು. ಬಾಯಿ ಮುಚ್ಕೊಂಡಿರು. ಲಡ್ಡು ಸಿಂಗ್ ಸರ್, ಇವರು ಸಿಕ್ಕಿದೆ ಚಾನ್ಸು ಅಂತ ಬೇರೆ ಕಥೆ ಏನೋ ಹೇಳ್ತಿದ್ದಾರೆ. ಹೇಳ್ಬೇಕಂದ್ರೆ ಸ್ಯಾಟಲೈಟ್ಗೆ ಯಾವುದೇ ಅಪಾಯ ಕೂಡ ಇಲ್ವೇ ಇಲ್ಲ. ಇವರ ಬಾಸ್ ಕೂಡ ಅಲ್ಲೇ ವ್ಯಾಲಿಲೆಲ್ಲೋ ಇರ್ತಾನೆ. ನಾವು ಹೋಗಿ ಕಂಡು ಹಿಡಿಲೇಬೇಕು. ಓಕೆ ಶಿವ, ಓಕೆ. ಹಲೋ ಬಾಸ್, ನಾವು ಜೈಲಲ್ಲಿದ್ದೀವಿ. ನಮಗೆ ಸರಿಯಾಗಿ ಹೊಡೆದು ಜೈಲಲ್ಲಿ ಹಾಕಿದ್ದಾರೆ ಬಾಸ್. ಹಲೋ ಬಾಸ್. ನಿಮ್ಮ 4 ಜನನ ಹೊಡೆದು ಹಾಕಿದ್ರ? ಎಷ್ಟು ಜನ ಇದ್ರು? ಬಾಸ್, ಒಬ್ಬ ಹುಡುಗ ತುಂಬಾ ಬಲಶಾಲಿ ಆಗಿದ್ದಾನೆ. ಅವನ್ ನಮ್ಮನ್ನ ಒಳಗಡೆ ಹಾಕಿ ನಿಮ್ಮನ್ನು ಹುಡ್ಕೊಂಡು ಲಡ್ಡು ಸಿಂಗ್ ಜೊತೆ ಬರ್ತಿದ್ದಾನೆ. ಮಗು? ಹಾಗಾದ್ರೆ ಇನ್ಯಾರೂ ಅಲ್ಲ, ಅವನು ಶಿವಾನೇ ಇರಬೇಕು. ಆ ಮಗು ಮತ್ತೆ ನನ್ನ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಜೀವನನ ನಾನಂತೂ ಮುಗಿಸ್ಬಿಡ್ತೇನೆ. ಬರ್ಲಿ ಬಿಡು ಅವನು. ಬಾಸ್, ನೀವ್ ಹೇಳ್ದಾಗೇನೆ ಒಬ್ಬ ಹುಡುಗ ಈ ಕಡೆನೆ ಬರ್ತಾ ಇದ್ದಾನೆ. ಸರಿ, ಎಲ್ರು ಬಚ್ಚಿಟ್ಕೊಳ್ಳಿ. ಅವನು ಆರಾಮಾಗಿ ಒಳಗಡೆ ಬರ್ಲಿ, ಆಮೇಲೆ ನನ್ನ ಕೆಲಸ ಶುರುವಾಗತ್ತೆ. ಶಿವ, ಇವಾಗ ಏನ್ ಮಾಡ್ತೀಯ? ಬೊಬ್ಬನಂತೂ ನಿನ್ನನ್ನು ಕರೀಲೇ ಇಲ್ವಲ್ಲ. ನೀನು ಮತ್ತೊಮ್ಮೆ ನನ್ನ ದಾರಿಗೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀಯ. ಈಗ ಲೇಸರ್ ಬೀಮ್ ಇನ್ವಿಸಿಬಲ್ ಆಗ್ಬಿಟ್ಟಿದೆ. ಈಗ ನೀನು ಒಂದು ಹೆಜ್ಜೆ ಮುಂದೆ ಇಟ್ರು ಬೂದಿಯಾಗಿ ಹೋಗ್ತೀಯ. ನೀನಿಲ್ಲಿ ಬಂದಿಯಾಗಿರ್ತೀಯ ಇನ್ಮೇಲೆ. ಮತ್ತೆ ನಾನು ಹೊರಟೆ ಸ್ಯಾಟಲೈಟ್ ಅನ್ನ ಹೈಜಾಕ್ ಮಾಡೋದಕ್ಕೆ. ತಪ್ಪಿಸ್ಕೊಳಕ್ ಆಗೋ ಹಾಗಿದ್ರೆ ತಪ್ಪಿಸ್ಕೊಂಡು ನೋಡು.
ನಾನು ಶಿವನ ಸೈಕಲ್ ಅನ್ನ ತುಂಡು ತುಂಡಾಗಿ ಮುರಿದು ಹಾಕ್ಬಿಡ್ತೀನಿ. ಅವನು ಈ ಸೈಕಲ್ ಇಂದ ಭಾರಿ ಎಗರಾಡ್ತಾ ಇರ್ತಾನೆ. ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು. ಓಹೋ, ಇದನ್ನ ಓಡಿಸೋದಕ್ಕಂತೂ ಇವಾಗ ಆಗೋದೇ ಇಲ್ಲ. ರೆಡಿ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಹಲೋ ಲಡ್ಡು ಸಿಂಗ್ ಅವರೇ, ಮಕ್ಕಳೆಲ್ಲ ಜೊತೆಲೇ ಇದ್ದಾರೆ. ಬಾರೇವಾ, ನಾನ್ ನಿಮ್ಮೆಲ್ಲರಿಗೂ ಒಳಗಡೆಯಿಂದ ರಾಕೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಹೆಸರು ಬೊಬ್ಬನ್ ಹೈಜಾಕರ್. ಕೇಳೇ ಇರ್ತೀರಾ? ಎಲ್ರು ಲೈನಲ್ಲಿ ನಿಂತ್ಕೊಳ್ಳೆ. ಈಗ ಈ ಸ್ಯಾಟಲೈಟ್ ನಮ್ಮದು. ಪೈಲಟ್, ಈ ರಾಕೆಟ್ನ ನೀನೇ ಹಾರಿಸ್ಬೇಕು. ಆದ್ರೆ ನಾನು ಹೇಗೆಲ್ಲ ಹೇಳ್ತೀನೋ ಹಾಗೆ ಮಾಡಬೇಕು. ಇಲ್ಲ ಅಂದ್ರೆ ಇವರಲ್ಲಿ ಯಾರು ಉಳಿಯೋದಿಲ್ಲ. ಬೇಗ ನಡೀರಿ, ಆ ಮಗು ಬರ್ತಾ ಇದ್ದಾನೆ. ಬೇಗ ಒಳಗಡೆ ನಡೀರಿ. ನಿನಗಿಷ್ಟೊಂದು ಧೈರ್ಯ ನೀನು? ಏನು ಪರವಾಗಿಲ್ಲ. ಆದ್ರೆ ಈಗ ಎಲ್ಲರೂ ಸೇರಿ ಹಾರೋಣ. ಶಿವಾ, ಈ ಸಲ ನಿನ್ನಿಂದ ನಾನು ಸೋಲೋದಿಲ್ಲ. ಹೋದ್ಸಲಿ ಆಚೆ ಸಲಿ ಎಲ್ಲ ಮುಯ್ಯನ್ನು ನಾನು ತೀರಿಸ್ಕೋಬೇಕು. ಇವ್ರನ್ನ ರೂಮ್ನಲ್ಲಿ ಕೂಡ ಹಾಕಿ. ಶಿವ, ಏನಾದ್ರೂ ಪ್ಲಾನ್ ಮಾಡು. ಲಡ್ಡು ಸಿಂಗ್ ಸರ್, ಹಾರ್ತಿರುವಂತ ರಾಕೆಟ್ ಅಲ್ಲಿ ನಾವು ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ. ಶಿವ, ಹೋಗೋದಕ್ಕೆ ಒಂದೇ ಒಂದ್ ದಾರಿ ಇದೆ. ಅಪ್ಪನ ಹತ್ರ ಇದ್ರ ಬಗ್ಗೆ ಕೇಳಿದ್ದೆ ನಾನು. ರೇವಾ, ಅದೇನಂತ ನೀನ್ ನನ್ಗೆ ಹೇಳು. ಜೀವಕ್ಕಿಂತ ನಮ್ಗೆ ಬೇರೆ ಯಾವ್ದು ದೊಡ್ಡದಾಗಿರೋದಿಲ್ಲ. ಶಿವ, ಅಲ್ಲಿ ಮೇಲೆ ಒಂದ್ ಕಟ್ ಕಾಣಿಸ್ತಾ ಇದ್ಯಾ? ಅದು ರಾಕೆಟ್ ನ AC ಡಕ್. ನಾವು ಟ್ರೈ ಮಾಡಿದ್ರೆ ಅಲ್ಲಿಂದ ಹೊರಗಡೆ ಹೋಗ್ಬೋದು.
ಶಿವ, ಹೊರಗಡೆ ಡೋರಿನ ಒಂದು ಪ್ಲಗ್ಗು ಬಿಚ್ ಹೋಗಿದೆ. ಅದನ್ನೇನಾದ್ರೂ ನಾವು ಸರಿ ಮಾಡ್ಲಿಲ್ಲ ಅಂದ್ರೆ ಈ ಕೂಡ್ಲೆ ನಾವು ಸ್ಯಾಟಲೈಟ್ ಅನ್ನ ಹಾರಿಸೋದಕ್ಕಾಗೋದಿಲ್ಲ. ಯಾರಾದ್ರೂ ಈಗ ಮೇಲಕ್ಕೆ ಹೋಗ್ಬೇಕಾಗಿದೆ, ಯಾಕಂದ್ರೆ ನಾನಿಲ್ಲಿ ಆಪರೇಟ್ ಮಾಡ್ತಾ ಇದ್ದೀನಿ. ನೀವು ಚಿಂತೆ ಮಾಡಬೇಡಿ, ನಾನು ಹೋಗ್ತೀನಿ. ಶಿವ, ಶಿವ, ನನ್ನನ್ನು ಕಾಪಾಡು. ಅಯ್ಯೋ, ಕಾಪಾಡು ಶಿವ. ಓನು ಲಡ್ಡು ಸಿಂಗ್ ಸರ್ ರೋಪ್ ನ ಬಟ್ಟೆಗೆ ಹಾಕೊಳ್ಳೋದ್ರ ಬದಲು ಡೋರಿಗೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡೋದು ಶಿವ? ನಾನು ಅವ್ರನ್ನ ಕಾಪಾಡ್ತೀನಿ. ಶಿವ, ಸ್ಯಾಟಲೈಟ್ ಅಂತೂ ಸೆಟ್ ಆಗೋಯ್ತು. ನನ್ನನ್ನು ಯಾರು ಎಳ್ಕೋತಾರೆ? ನಾನಿರೋ ತನಕ ನಿಮ್ಗೇನು ಆಗೋದಿಲ್ಲ ಲಡ್ಡು ಸಿಂಗ್ ಸರ್. ಅಯ್ಯೋ ಶಿವ, ಇದೇನಾಗ್ತಿದೆ? ಇವಾಗಿಲ್ಲ ಅಂದ್ರೆ ಇನ್ಯಾವಾಗ್ಲೂ ಇಲ್ಲ. ಹಿಡ್ಕೊ ನನ್ನ, ಹಿಡ್ಕೊ ನನ್ನ. ನಿಮಗೋಸ್ಕರ ಒಂದು ಸಪರೇಟ್ ಆಗಿ ಸ್ಯಾಟಲೈಟ್ ತರದ ಜೈಲನ್ನ ಮಾಡಿ ಗಾಳಿಯಲ್ಲಿ ನಿಮ್ಮನ್ನ ಬಿಟ್ಬಿಡ್ತೀನಿ, ಗೊತ್ತಾಯ್ತಲ್ಲ? ನೀವು ಜೈಲ್. Watch India's largest kids library only on Jio Hotstar. Download the app now.